ಹಲೋ ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ರೆಡ್ಡಿ ಪ್ರಕಾಶ್. ವೆಲ್ಕಮ್ ಬ್ಯಾಕ್ ಟು ಶಾಂತ ಮಾರ್ಗ ಅಂಡ್ RP ಕ್ಲಾಸಸ್. ಸೊ ಇವತ್ತಿನ ಈ ಕ್ಲಾಸ್ ನಲ್ಲಿ ನಿನ್ನೆ ಒಂದು ಉತ್ತಮ ಟೆಸ್ಟ್ ಸಿರೀಸ್, ಸೊ ವೆರಿ ಗುಡ್ ಟೆಸ್ಟ್ ಸಿರೀಸ್ ನ ಕಂಡಕ್ಟ್ ಮಾಡಿದ್ವಿ ರಿಗಾರ್ಡಿಂಗ್ ಮಾಡರ್ನ್ ಸರ್ವೆ ಮೆಥಡ್ಸ್ ಫ್ರಮ್ ಭೂವಿಜಯ. ಅಂದ್ರೆ ಲ್ಯಾಂಡ್ ಸರ್ವೆ 750 ಎಕ್ಸಾಮಿನೇಷನ್ಗೆ, ಭೂಮಾಪಕ 750 ಎಕ್ಸಾಮಿನೇಷನ್ ಯಾವ ಈ KE ನೋಟಿಫಿಕೇಶನ್ ಬಿಡುಗಡೆ ಆಗಿದೆ ಅದರದ ಫಸ್ಟ್ ಟೆಸ್ಟ್ ನಾವು ಕಂಡಕ್ಟ್ ಮಾಡಿದ್ವಿ, ಬೋತ್ ಆನ್ಲೈನ್ ಅಂಡ್ ಆಫ್ಲೈನ್ ಅಲ್ಲಿ. ರೆಸ್ಪಾನ್ಸ್ ವಾಸ್ ವೆರಿ ಗುಡ್. ಸೊ ಅದರಲ್ಲಿ ಸಮ್ ಫ್ಯೂ ಆಫ್ ದಿ ಕ್ವಶನ್ಸ್ ಕ್ವಾಲಿಟಿ ಹೆಂಗಿತ್ತು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಅದ್ರ ಜೊತೆಗೆ ಟೆಸ್ಟ್ ಸಿರೀಸ್ ಸ್ಕೆಡ್ಯೂಲ್ ಯಾವ ರೀತಿ ಇರುತ್ತೆ. ಸೊ ಆನ್ಲೈನ್ ಅವರು ಇವಾಗ ಏನ್ ಟೆಸ್ಟ್ ಆಗಿದೆ ಇವಾಗ ಲೇಟರ್ ಪೀರಿಯಡ್ ಅಲ್ಲೂ ತಗೊಬೋದು, ಯಾಕಂದ್ರೆ ಅವ್ರು ರಿವಿಷನ್ ಮಾಡಿರಲ್ಲ, ಇಲ್ಲ ಅಂದ್ರೆ ವರ್ಕಿಂಗ್ ಪ್ರೊಫೆಷನಲ್ಸ್ ಇರ್ತಾರೆ, ಇವಾಗ ಸ್ಟಾರ್ಟ್ ಮಾಡಿರ್ತಾರೆ ಕೆಲವರು ಓದಕ್ಕೆ. ಸೊ ಫಾರ್ ದೆಮ್ ಲೇಟರ್ ಇನ್ನೊಂದು ವಾರ ಆದ್ಮೇಲೆ, 10 ದಿನ ಆದ್ಮೇಲೆ, ಇನ್ ಸ್ವಲ್ಪ ದಿನ ಆದ್ಮೇಲೆ ಏನಾರು ಬರಿಬೋದಾ ಅಂತ ಅದ್ರ ಮೇಲೆಲ್ಲ ಡಿಸ್ಕಸ್ ಮಾಡೋಣ. ಅದೇ ರೀತಿ ಎಷ್ಟು ಟೆಸ್ಟ್ ಇರುತ್ತೆ ಏನು ಎತ್ತ ಅದ್ರ ಎಲ್ಲದ್ರ ಮೇಲೂ ಡಿಸ್ಕಸ್ ಮಾಡೋಣ. ಸೊ ಈ ನಿಟ್ಟಿನಲ್ಲಿ ಇವತ್ತಿನ ಕ್ಲಾಸ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಸೊ ಇದೆಲ್ಲ ಎಕ್ಸ್ಪ್ಲೈನ್ ಮಾಡಕ್ ಮುಂಚೆ ಫಸ್ಟ್ ಅಲ್ಲಿ ಎಕ್ಸ್ಪ್ಲೈನ್ ದಿ ಕ್ವಶನ್ಸ್, ಒಂದು 3 to 4 ಕ್ವಶನ್ಸ್ ತಗೊಂಡು ಯಾವ ರೀತಿ ಇತ್ತು, ಏನು PVQ ಏನಾದ್ರು ಇಂಟಿಗ್ರೇಟ್ ಮಾಡಿದ್ವಿ, ವಿಲ್ ಸಿ ಆಲ್ ದೋಸ್ ಥಿಂಗ್ಸ್. ಫೈನ್, ಎಸ್. ಅಂಡ್ ಫಾರ್ ಕೈಂಡ್ ಇನ್ಫಾರ್ಮೇಶನ್, ಇದರಲ್ಲಿ 22 ಟೆಸ್ಟ್ ಇರುತ್ತೆ. ವಿಲ್ ಡಿಸ್ಕಸ್ ದಮ್. ಸೊ ಬಿಫೋರ್ ದಟ್ ವಿಲ್ ಡಿಸ್ಕಸ್ ದಿ ಭೂವಿಜಯ ಟೆಸ್ಟ್ ಸಿರೀಸ್. ನಿನ್ನೆ ಕಂಡಕ್ಟ್ ಮಾಡಿರುವಂತಹ ಭೂವಿಜಯ ಟೆಸ್ಟ್ ಸಿರೀಸ್ ನ ಮಾಡರ್ನ್ ಸರ್ವೆ ಮೆಥಡ್ಸ್ ಫಸ್ಟ್ ಟೆಸ್ಟ್ ನಲ್ಲಿ ಒಂದು 4 to 5 ಕ್ವಶನ್ಸ್ ಪಿಕ್ ಮಾಡಿ ವಿಲ್ ಎಕ್ಸ್ಪ್ಲೈನ್ ದಮ್, ಡಿಕೋಡ್ ಮಾಡ್ಕೊಳ್ಳೋಣ. ಯಾವ ರೀತಿ ಯೋಚನೆ ಮಾಡಬೇಕು ಎಕ್ಸಾಮಿನೇಷನ್ ಹಾಲ್ ನಲ್ಲಿ, ಯಾವ ರೀತಿ ಕ್ವಶನ್ಸ್ ನ ಬಿಡಿಸ್ಬೇಕು, ಯಾವ ರೀತಿ ನಾವು ಟೈಮ್ ಸೇವ್ ಮಾಡಬೇಕು. ಇವಾಗ ನಮಗೆ ಗೊತ್ತೇ ಇರಲ್ಲ, ಕೆಲವೊಂದು ಟಾಪಿಕ್ಸ್ ಗೊತ್ತೇ ಇರಲ್ಲ, ಅಲ್ಲೂ ಯಾವ ರೀತಿ ಯೋಚನೆ ಮಾಡಬೇಕು ಇಸ್ ವಾಟ್ ವಿ ಕ್ಯಾನ್ ಟ್ರೈ ಹಿಯರ್. ಫೈನ್. ಅಂಡ್ ಎಸ್, ನೆನ್ನೆ ಸ್ವಲ್ಪ ಕ್ವಶನ್ ಪೇಪರ್ ಟ್ರಿಕ್ಕಿಯಾಗಿ ಇಡಿಸಿದ್ದೆ. ತೀರಾ ಕಷ್ಟ ಅಂತೂ ಅಲ್ಲ, ತೀರಾ ಈಸಿ ಅಂತೂ ಖಂಡಿತ ಅಲ್ಲ. ತೀರಾ ಈಸಿ ಯಾಕಿಲ್ಲ ಅಂತಂದ್ರೆ, ಒಂದು ಶಾಕರ್ ಕ್ವಶನ್ಸ್ ಹಾಕಿದ್ದೆ, ಅಲ್ಲಲ್ಲಿ ಸ್ವಲ್ಪ ಶಾಕ್ ಆಗೋ ತರ ಕ್ವಶನ್ಸ್ ಹಾಕಿ ಹುಡುಗರು ಸ್ವಲ್ಪ ಭಯ ಆಗ್ಲಿ ಅಂತಾನೆ ಹಾಕ್ಸಿದ್ದೆ. ದಟ್ಸ್ ಫೈನ್, ಹಂಗೆ ಇರ್ಬೇಕು. ಯಾಕಂದ್ರೆ ಫುಲ್ ಈಸಿಯಾಗಿ ಇಟ್ಬಿಟ್ಟು ಆಮೇಲೆ ಎಕ್ಸಾಮಿನೇಷನ್ ಹಾಲ್ಗೆ ಹೋಗ್ಬಿಟ್ಟು ಒಂದು 10 ಕ್ವಶನ್ ಗೊತ್ತಿಲ್ಲದೆ ಇರೋದು ಬಂದ್ಬಿಟ್ರೆ ಏನ್ ಮಾಡೋದು. ವಿ ಹ್ಯಾವ್ ಟು ಬಿ ಪ್ರಿಪೇರ್ಡ್, ಮೆಂಟಲಿ ಪ್ರಿಪೇರ್ಡ್ ಆಗಬೇಕು. ಈ ಒಂದು ಕಾಂಪಿಟೇಟಿವ್ ಗೇಮ್ ಅಂತಂದ್ರೆ ಇಟ್ ಈಸ್ ಆಲ್ ಅಬೌಟ್ ಮೆಂಟಲ್ ಪ್ರಿಪೇರ್ಡ್ನೆಸ್, ನಾಟ್ ಫಿಸಿಕಲ್ ಪ್ರಿಪೇರ್ಡ್ನೆಸ್. ಸೊ ಭೂವಿಜಯ ಟೆಸ್ಟ್ ಸಿರೀಸ್, ಯು ಕ್ಯಾನ್ ಕಾಂಟ್ಯಾಕ್ಟ್ ನಂಬರ್ ಅಂತಂದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ 9110690179. ನನ್ನನ್ನೇ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಹೆಸರು ರೆಡ್ಡಿ ಪ್ರಕಾಶ್ ಅಂತ. ಫಸ್ಟ್ ಕ್ವಶನ್ ಏನಾಗಿತ್ತು ಅಂತಂದ್ರೆ, ವಿಚ್ ಟೈಪ್ ಆಫ್ ಸ್ಯಾಟಲೈಟ್ ಇಮೇಜ್ ರೆಸಲ್ಯೂಷನ್ specifically refers to the size of smallest discernible feature, size of smallest feature. So ಇದನ್ನ ಈ ವರ್ಡ್ಸ್ ಸೈಜ್ ನೆನಪಲ್ಲಿ ಇಟ್ಕೊಬೇಕು. ಸೈಜ್ ಆಫ್ ಫೀಚರ್ ಆರ್ ಆಬ್ಜೆಕ್ಟ್ ಆನ್ ದಿ ಗ್ರೌಂಡ್ ದಟ್ ಅ ಸೆನ್ಸರ್ ಕ್ಯಾನ್ ಕ್ಯಾಪ್ಚರ್ ಅಂತ ಕೇಳ್ತವ್ರೆ. ಆಪ್ಷನ್ಸ್ ಆರ್ ಸ್ಪೆಕ್ಟ್ರಲ್, ಟೆಂಪೋರಲ್, ಸ್ಪೇಷಿಯಲ್, ರೇಡಿಯೋಮೆಟ್ರಿಕ್. ಸೊ ಸಿಮಿಲರ್ಲಿ ಇನ್ ಕನ್ನಡದಲ್ಲೂ ಇತ್ತು ಸೇಮ್ ಕ್ವಶನ್ಸು. ಕನ್ನಡದಲ್ಲಿ ಉಪಗ್ರಹ ಚಿತ್ರದ ನಿರ್ಣಯ ರೆಸಲ್ಯೂಷನ್ ನ ಯಾವ ಪ್ರಕಾರವು ನಿರ್ದಿಷ್ಟವಾಗಿ ನೆಲದ ಮೇಲೆ ಗ್ರಹಿಸಬಹುದಾದ ಅತ್ಯಂತ ಸಣ್ಣ ವೈಶಿಷ್ಟ್ಯ ಅಥವಾ ವಸ್ತುವಿನ ಗಾತ್ರವನ್ನು ಸೂಚಿಸುತ್ತದೆ. ಸೊ ಈ ಒಂದು ಸೈಜು, ಗಾತ್ರ ಇವೆಲ್ಲ ಇದೆಯಲ್ಲ, ಇದ್ರ ಮೇಲೆ ಗಮನ ಕೊಡ್ಬೇಕಾಗತ್ತೆ, ಇದ್ರ ಮೇಲೆ ಸ್ವಲ್ಪ ಗಮನ ಕೊಡ್ಬೇಕಾಗತ್ತೆ. ಆಪ್ಷನ್ಸ್ ಏನಿದೆಯಪ್ಪ ನಮ್ಗೆ, ಸ್ಪೆಕ್ಟ್ರಲ್ ರೆಸಲ್ಯೂಷನ್, ಟೆಂಪೋರಲ್, ಸ್ಪೇಷಿಯಲ್, ರೇಡಿಯೋಮೆಟ್ರಿಕ್. ಇವಾಗ ನಿಮ್ಗೆ ಗೊತ್ತೇ ಇಲ್ಲ, ಏನು ಕಾನ್ಸೆಪ್ಟ್ಸ್ ಗೊತ್ತಿಲ್ಲ, ನಾನು ಕೆಲವ್ರಿಗೆ ಹೇಳಿದೆ ನಿಮ್ಗೆ ಏನು ಗೊತ್ತಿಲ್ಲ ಅಂದ್ರೂ ಸರಿ, ಓದೇ ಇಲ್ಲ ಅಂದ್ರೂ ಸರಿ, ಜಸ್ಟ್ ಗೋ ಟು ದ ಎಕ್ಸಾಮಿನೇಷನ್ ಹಾಲ್, ಯೋಚನೆ ಮಾಡಿ, ಥಿಂಕ್ ಮಾಡಿಬಿಟ್ಟು ಆದಷ್ಟು ಕ್ವಶನ್ಸ್ ಅಟೆಂಡ್ ಮಾಡಿ. ಸೊ ದಟ್ ಯು ವಿಲ್ ಗೆಟ್ ಅ ನ್ಯಾಕ್ ಹೋಲ್ಡ್. ಆ ಒಂದು ಎಕ್ಸಾಮ್ ಬರಿತಾ ಇದೀವಿ, 50 ದಿನದಿಂದ ಎಕ್ಸಾಮ್ ಬರಿತಿದೀವಿ, 51ನೇ ದಿನ ಎಕ್ಸಾಮ್ ಬರೀಕ್ ನಮ್ಗೆ ಕಷ್ಟ ಆಗಲ್ಲ ಅನ್ನೋ ಮೈಂಡ್ ಸೆಟ್ ಫಿಕ್ಸ್ ಆಗ್ಬಿಡ್ಬೇಕು. ದಿಸ್ ಈಸ್ ಫೈನ್. ಸೊ ಇವಾಗ ಅವ್ರು ಕೇಳ್ತಿರೋದು ದೊಡ್ಡದ ಚಿಕ್ಕದ ಇವೆಲ್ಲ ಸೆಕೆಂಡ್ರಿ, ಬಟ್ ಸೈಜ್ಗೆ ಸಂಬಂಧಪಟ್ಟಂತ ರೆಸಲ್ಯೂಷನ್, ಸೈಜ್ಗೆ ಸಂಬಂಧಪಟ್ಟಂತ ಉಪಗ್ರಹಗಳ ರೆಸಲ್ಯೂಷನ್ ಯಾವುದು ಅಂತ ಕೇಳ್ತವ್ರೆ. ಆಪ್ಷನ್ಸ್ ನೋಡ್ರಪ್ಪ. ಸ್ಪೆಕ್ಟ್ರಲ್ ಒಂದು ಪದ ಬಂದ್ಬಿಟ್ಟು ಸ್ಪೆಕ್ಟ್ರಲ್, ಸೆಕೆಂಡ್ ಪದ ಟೆಂಪೋರಲ್, ಥರ್ಡ್ ಸ್ಪೇಷಿಯಲ್, ಫೋರ್ತ್ ರೇಡಿಯೋಮೆಟ್ರಿಕ್. ಸೊ ಭೂವಿಜಯ ಕ್ಲಾಸಸ್ ಯಾರು ಎನ್ರೋಲ್ ಆಗಿದ್ರೆ ಅವರೆಲ್ಲರಿಗೂ ಈಸಿಯಾಗಿ 10 seconds ಅಲ್ಲಿ ಸಾಲ್ವ್ ಮಾಡಿರ್ತೀರಾ. ಬಟ್ ಫಾರ್ ದೋಸ್ ಹೂ ಆರ್ ನ್ಯೂ, ಭೂವಿಜಯ ಕ್ಲಾಸಸ್ ಕೇಳಿಲ್ಲ, ಇಲ್ಲ ನಂಗೆ ಹೊಸ ಕ್ಲಾಸಸ್ ಇನ್ನು ಪ್ರಿಪೇರ್ ಆಗಬೇಕು ಅನ್ನೋರ್ಗು ಯು ಕ್ಯಾನ್ ಸಾಲ್ವ್ ದಿಸ್ ವಿತ್ ಕಾಮನ್ ಸೆನ್ಸ್ ಜೊತೆ ಕಾಮನ್ ಸೆನ್ಸ್ ಇಟ್ಕೊಂಡು ಯಾವ ರೀತಿ ಸಾಲ್ವ್ ಮಾಡ್ಬೋದು ಅಂತ ನೋಡೋಣ. ಸಿ, ಸ್ಪೆಕ್ಟ್ರಲ್ ಬ್ಯಾಂಡ್ ಕೇಳಿದಿರಲ್ಲ, ಸ್ಪೆಕ್ಟ್ರಲ್ ಬ್ಯಾಂಡ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಲ್ ಬ್ಯಾಂಡ್ ಕೇಳಿದಿರಲ್ಲ.
ವಿದ್ಯುತ್ ಇದೇನಿದೆಯಲ್ಲ ಎಲೆಕ್ಟ್ರೋಮ್ಯಾಗ್ನೆಟಿಕ್, ಸೊ ಅದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಲ್ ಬ್ಯಾಂಡ್. ಸೊ ಏನಪ್ಪ, ಈಸ್ ಇಟ್ ರಿಲೇಟೆಡ್ ಟು ಎಲೆಕ್ಟ್ರೋಮ್ಯಾಗ್ನೆಟಿಕ್? ದಿಸ್ ಈಸ್ ರಿಲೇಟೆಡ್ ಟು ವೇವ್ ಲೆಂತ್, ಲ್ಯಾಂಬ್ಡಾ. ಇಲ್ಲಿ ಲ್ಯಾಂಬ್ಡಾ ವೇವ್ ಲೆಂತ್ ಇದ್ರ ಬಗ್ಗೆ ಮಾತಾಡ್ತವ್ರೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಲ್ ಅಂತ ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್, ಸ್ಪೆಕ್ಟ್ರಲ್ ಬ್ಯಾಂಡ್, ಅದ್ರ ಪ್ರಕಾರ ಹೋದಂತ ಒಂದು ಮೀನಿಂಗು. ಬಟ್ ಇಲ್ಲಿ ನಾವು ಮಾತಾಡ್ತಿರೋ ಸೈಜ್ ಬಗ್ಗೆ. ಸೊ ಆಬ್ವಿಯಸ್ಲಿ ಇದು ರಾಂಗಾ, ಇದು ರಿಲೇಟೆಡೇ ಇಲ್ಲ. ನೆಕ್ಸ್ಟ್ ಟೆಂಪೋರಲ್ ರೆಸೊಲ್ಯೂಷನ್. ಇಲ್ಲಿ ಯಾವ ಪದ ಇದೆ? ಟೆಂಪೋರಲ್. ನಾವು ಮಾಮೂಲಾಗಿ ಟೆಂಪರರಿ ಪರ್ಮನೆಂಟ್ ಅಂತ ಅಂತೀವಲ್ಲ, ಟೆಂಪರರಿ ಪರ್ಮನೆಂಟ್ ಅಂದ್ರೆ ಟೈಮ್ಗೆ ಸಂಬಂಧಪಟ್ಟಂತ ಪದ ಇದು. ಟೆಂಪರರಿ ಅಂದ್ರೆ ಟೈಮ್ಗೆ ಸಂಬಂಧಪಟ್ಟಂತ ಪದ ಇದು. ಟೆಂಪೋರಲ್ ಅಂದ್ರೆ ಎಷ್ಟು ಒಂದು ದಿನಕ್ಕೆ ಸ್ಯಾಟಲೈಟ್ ಉಪಗ್ರಹ ಮತ್ತೆ ಆ ಒಂದು ಪ್ರದೇಶಕ್ಕೆ ಬಂದು ಚಿತ್ರವನ್ನು ಹಿಡಿಯುತ್ತೆ, ಛಾಯಾಚಿತ್ರ ಮಾಡುತ್ತೆ ಅನ್ನೋದೇ ಈ ಒಂದು ಕಾನ್ಸೆಪ್ಟ್, ಟೆಂಪೋರಲ್ ರೆಸೊಲ್ಯೂಷನ್. ಸೊ ಇಲ್ಲಿ ನಾವು ಮಾತಾಡ್ತಿರೋ ಸೈಜು, ಇಲ್ಲಿರೋದು ಟೈಮು. ಈಸ್ ಇಟ್ ರಿಲೇಟೆಡ್? ಟೈಮ್ಗೂ ಸೈಜ್ಗೂ ರಿಲೇಷನ್ ಇಲ್ಲ. ಸೊ ಈ ಆಪ್ಷನ್ ಎಲಿಮಿನೇಟ್ ಮಾಡ್ತೀನಿ. ಸೊ ಲಾಸ್ಟ್ ಆಪ್ಷನ್ ಬನ್ನಿ ಈಗ. ರೇಡಿಯೋಮೆಟ್ರಿಕ್ ರೆಸೊಲ್ಯೂಷನ್. ರೇಡಿಯೋಮೆಟ್ರಿಕ್ ರೆಸೊಲ್ಯೂಷನ್. ಸೊ ರೇಡಿಯೋಮೆಟ್ರಿಕ್ ರೆಸೊಲ್ಯೂಷನ್ ಅಂತ ಅಂದ್ರೆ ಬ್ರೈಟ್ನೆಸ್ ಸಂಬಂಧಪಟ್ಟಂತ ಪದ, ಬ್ರೈಟ್ನೆಸ್. ಸರ್ ನಾನು ಬ್ರೈಟ್ನೆಸ್, ಸೊ ಈ ಎರಡನ್ನ ಹೆಂಗೋ ಗೆಸ್ ಮಾಡ್ಬೋದು, ಸ್ಪೆಕ್ಟ್ರಲ್, ಟೆಂಪರರಿ, ಟೈಮು ಮತ್ತೆ ಸ್ಪೆಕ್ಟ್ರಲ್ ಬ್ಯಾಂಡ್ ಇಂದ. ಬಟ್ ರೇಡಿಯೋಮೆಟ್ರಿಕ್ ಗೆಸ್ ಮಾಡಕ್ ಆಗ್ತಿಲ್ಲ ಸರ್, ಮೋಸ್ಟ್ಲಿ ಇದನ್ನೇ ಕರೆಕ್ಟ್ ಮಾಡ್ಬಿಡ್ತೀನಿ ನಾನು ಅಂತ ಅನ್ಕೊಂಡಿರ್ತೀರಲ್ಲ. ಸೊ ನಿಮ್ಗೆ ಉಳಿದಿರೋ ಸಿ ಮತ್ತೆ ಡಿ. ರೇಡಿಯೋಮೆಟ್ರಿಕ್ ನಿಮ್ಗೆ ಗೊತ್ತೇ ಇಲ್ಲ ಅನ್ಕೊಳ್ಳಿ. ರೇಡಿಯೋಮೆಟ್ರಿಕ್ ಅಂದ್ರೆ ಬ್ರೈಟ್ನೆಸ್ಗೆ, ಬ್ರೈಟ್ನೆಸ್, ಇಮೇಜ್ ಬ್ರೈಟ್ನೆಸ್ ಅಂದ್ರೆ ಬಿಟ್ಸ್ ಅಲ್ಲಿ ಮೆಷರ್ ಮಾಡ್ತಾರೆ, ಬಿಟ್ಸ್ ಅಲ್ಲಿ ಮೆಷರ್ ಮಾಡ್ತಾರೆ. ಇಮೇಜ್ ಬ್ರೈಟ್ನೆಸ್, ಅದಕ್ಕೆ ಸಂಬಂಧಪಟ್ಟಂತ ಪದ ಬಂದ್ಬಿಟ್ಟು ರೇಡಿಯೋಮೆಟ್ರಿಕ್ ರೆಸೊಲ್ಯೂಷನ್. ಬಟ್ ಸರ್ ಸಿನಾ ಡಿನಾ ಅಂತಂದ್ರೆ ಯು ಹ್ಯಾವ್ ಟು ಪಿಕ್ ಸಿ. ಯಾಕೆ ಅಂತಂದ್ರೆ ಇಲ್ಲಿ ನೋಡಿ, ಸ್ಪೇಷಿಯಲ್ ರೆಸೊಲ್ಯೂಷನ್, ಸ್ಪೇಷಿಯಲ್ ರೆಸೊಲ್ಯೂಷನ್, ಸ್ಪೇಸು ಸ್ಥಳ. ಇಲ್ಲಿ ಕೇಳಿರೋದೇನೋ ಸೈಜು. ಆ ಎರಡು ಈಕ್ವಲ್, ಸ್ವಲ್ಪ ರಿಲೇಟಿಂಗ್ ಆಗಿದೆಯಾ, ಸೈಜ್ ಅಂಡ್ ಸ್ಥಳ ಸಮ್ ವಾಟ್ ಸಿಮಿಲರ್. ಸೊ ಯು ಹ್ಯಾವ್ ಟು ಪಿಕ್ ದಿ ಬೆಸ್ಟ್ ಆಪ್ಷನ್ ಇಯರ್. ಈ ರೀತಿ ಎರಡು ಆಪ್ಷನ್ಸ್ ಅಲ್ಲಿ ನಾವೇನಾದ್ರು ಸ್ಟ್ರಗಲ್ ಆದಾಗ ನಾವು ಚೂಸ್ ಮಾಡ್ಕೊಬೇಕಾಗುತ್ತೆ. ಸ್ವಲ್ಪ ಗೆಸ್ ಮಾಡ್ಕೊಂಡು ಎಸ್ ರಿಲೇಟೆಡ್ ಆಗಿ ಮೋರ್ ಸೂಟೆಡ್ ಆಗಿ ಯಾವ್ದಿದೆಯೋ ಅದ್ರ ಮೇಲೆ ಒಂದು ಗಟ್ ಫೀಲಿಂಗ್ ಮೇಲೆ ಹೋಗ್ಬೇಕಾಗುತ್ತೆ. ಅಫ್ಕೋರ್ಸ್ ಇದೆಲ್ಲ ಕಾಮನ್ ಸೆನ್ಸ್ ಮೇಲೆ ಮಾಡ್ಬೋದು, ಬಟ್ ಓದಿದ್ರೆ ಇಷ್ಟೆಲ್ಲ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ಇದು 10 seconds to 15 seconds ಅಲ್ಲಿ ಸಾಲ್ವ್ ಮಾಡ್ಬೋದಂತ ಕ್ವಶನ್ ಓದ್ಕೊಂಡಿದ್ರೆ. ಓದಿಲ್ಲ ಸ್ಟಿಲ್ ನನ್ಗೆ ಒಂದು ಮಾರ್ಕ್ ಬೇಕು ಅಂತಂದ್ರೆ ಯು ಕ್ಯಾನ್ ಸ್ಪೆಂಡ್ 1 minute, 1 ನಿಮಿಷ ಸ್ಪೆಂಡ್ ಮಾಡಿ ಯೋಚನೆ ಮಾಡಿದ್ರು ಇದಕ್ಕೆ ಆನ್ಸರ್ ನಿಮಗೆ ಸಿಗುತ್ತೆ. ಈಸಿ, ಫೈನ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವಿಲ್ ಡಿಸ್ಕಸ್ ಬೂಜೆ ಟೆಸ್ಟ್ ಸೀರೀಸ್ ನ ಡಿಸ್ಕಸ್ ಮಾಡೋಣ, ಡೋಂಟ್ ವರಿ. ಟೆಸ್ಟ್ ಸೀರೀಸ್ ಸಿಲೆಬಸ್ ಅದು ಇದು ಎಲ್ಲ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಕನ್ನಡದಲ್ಲೂ ಇದೆ, ಹೇಳ್ತೀನಿ. ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದಿ ಔಟ್ಪುಟ್ಸ್ ಆಫ್ ಡ್ರೋನ್ ಆರ್ ಇದೇನಿದು ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್. ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್, ಇದಕ್ಕೆ ಡ್ರೋನ್ಗೆ UAV ಫುಲ್ ಫಾರ್ಮು ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್. ಇದು ಡ್ರೋನು, ಆಯ್ತಾ. ನೆಕ್ಸ್ಟ್, ಕನ್ಸಿಡರ್ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಡ್ರೋನ್ ಇಮೇಜರಿ processing. Digital elevation model represents the bare earth surface excluding vegetation and man-made structures. ಅಂದ್ರೆ ಈ ನಮ್ಮ ಭೂಮಿ ಏನಿದೆ, ಭೂಮಿ ಮೇಲೆ ನಮ್ಗೆ ಈ ಬಿಲ್ಡಿಂಗ್ ಗಳಾಗಿರ್ಲಿ, ಈ ಮರಗಳಾಗಿರ್ಲಿ, ಇವೆಲ್ಲ ಏನ್ ಡಿಸ್ಕ್ರೈಬ್ ಮಾಡಲ್ಲ. ಡಿಜಿಟಲ್ ಎಲಿವೇಶನ್ ಮಾಡೆಲ್, ಆ ಒಂದು ಮಾದರಿ ಏನಿದೆಯಲ್ಲ, ಆ ಮಾಡ್ಯೂಲು ಅಂದ್ರೆ ಮಾಡೆಲ್, ಡಿಜಿಟಲ್ ಎಲಿವೇಶನ್ ಮಾದರಿ ಏನಿದೆ, ಬರೀ ಬೇರೆ ಅರ್ಥ ಆ ಭೂಮಿಯ ಆಕಾರ ಯಾವ ರೀತಿ ಇದೆ, ಸ್ವಲ್ಪ ಎಲ್ಲಿ ಮೇಲ್ಗಡೆ ಇದೆಯಾ ಕೆಳಗಡೆ ಇದೆಯಾ, ಈ ಆಕಾರನಷ್ಟೇನೆ ತೋರಿಸ್ಕೊಡುತ್ತೆ. ನಾವಲ್ಲಿ ಮರ ಇದೆಯಾ, ಗಿಡ ಇದೆಯಾ, ಇಲ್ಲ ಬೇರೆ ಏನಾದ್ರು ಮನೆ ಇದೆಯಾ, ಅವೆಲ್ಲ ಏನ್ ತೋರಿಸ್ಕೊಡಲ್ಲ. ಬರೀ ಬೇರ್ ಅರ್ತ್, ಆ ಭೂಮಿಯ ಆಕಾರ ತೋರಿಸ್ಕೊಡೋದು ಡಿಜಿಟಲ್ ಎಲಿವೇಶನ್ ಮಾಡೆಲ್ ಅಂತ ಫಸ್ಟ್ ಆಪ್ಷನ್ ಹೇಳ್ತಿದೆ. ಕರೆಕ್ಟಾ? ಡಿಜಿಟಲ್ ಎಲಿವೇಶನ್ ಮಾಡೆಲ್. ಡಿಜಿಟಲ್ ಸರ್ಫೇಸ್ ಮಾಡೆಲ್, ಸೆಕೆಂಡ್ ಒನ್ ಡಿಜಿಟಲ್ ಸರ್ಫೇಸ್ ಮಾಡೆಲ್. ಇದು ಎಲಿವೇಶನ್, ಇದು ಸರ್ಫೇಸ್. ಡಿಜಿಟಲ್ ಸರ್ಫೇಸ್ ಅಗೇನ್ ಕಾಮನ್ ಸೆನ್ಸ್ ಯೂಸ್ ಮಾಡಬಹುದು. ಡಿಜಿಟಲ್ ಸರ್ಫೇಸ್ ಮಾಡೆಲ್ represents the earth's surface including all the objects situated on it such as trees and buildings. ಇವಾಗ ಸರ್ಫೇಸ್ ಮಾಡೆಲ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಉಲ್ಟಾ, ಡಿಜಿಟಲ್ ಎಲಿವೇಶನ್ ಮಾಡೆಲ್ ಅಷ್ಟೇ ಅಲ್ಲ, ಇದರಲ್ಲಿ ಇನ್ಫಾರ್ಮೇಶನ್ ಸಹ ಕೊಡ್ತೀವಿ. ಯಾವ ರೀತಿ ಇನ್ಫಾರ್ಮೇಶನ್, ಮರ ಇದೆಯಾ ಇಲ್ಲ ಮನೆ ಇದೆಯಾ, ಈ ರೀತಿ ಇನ್ಫಾರ್ಮೇಶನ್ ಎಲ್ಲ ಕೊಡ್ತೀವಿ ಅನ್ನೋದು ಈ ಮಾದರಿ ಅಂತ ಇಲ್ಲಿ ಹೇಳ್ತಾರೆ. ಕರೆಕ್ಟಾ ತಪ್ಪಾ? ಸೊ ಇದೊಂದು ಪ್ರಶ್ನೆ. ಮೂರನೇದು ಬಂದ್ಬಿಟ್ಟು ಗ್ರೌಂಡ್ ಕಂಟ್ರೋಲ್ ಪಾಯಿಂಟ್ಸ್, GCPs.
Ground control points are physical markers placed on the ground with known coordinates used to georeference the drone images. Known coordinates ಅಂದ್ರೆ ನಮಗೆ ಎಕ್ಸ್ ವೈ ಝೆಡ್ ಆಕ್ಸಿಸ್ ಗೊತ್ತಿರುತ್ತೆ, ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಝೆಡ್ ಆಕ್ಸಿಸ್, ಈ ಮೂರು ಗೊತ್ತಿದೆ ಅಂತ ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ದಿಸ್ ಏರಿಯಾ ಈ ಏರಿಯಾ ಹೆಸರು ಬಂದ್ಬಿಟ್ಟು ಚಂದ್ರ ಲೇಔಟ್. ಇಲ್ಲಿ ಶಾಂತಮಾರ್ಗ ಆಫೀಸ್ ಇದೆ, ಇಲ್ಲಿ ಬಂದ್ಬಿಟ್ಟು ಥರ್ಡ್ ಫ್ಲೋರ್ ಅಲ್ಲಿ ನಾನು ಕ್ಲಾಸ್ ಮಾಡ್ತಾ ಇದ್ದೀನಿ. ಓಕೆ, ಚಂದ್ರ ಲೇಔಟ್ ಆಫೀಸಲ್ಲಿ ಶಾಂತ ಮಾರ್ಗದ ಒಂದು ಬಿಲ್ಡಿಂಗ್ ಇದೆ, ಆ ಆಫೀಸಲ್ಲಿ ಥರ್ಡ್ ಫ್ಲೋರ್ ಅಲ್ಲಿ ನಾನು ಕ್ಲಾಸ್ ಮಾಡ್ತಾ ಇದ್ದೀನಿ. ಇವಾಗ ನನ್ಗೆ ಅಡ್ರೆಸ್ ಹೆಂಗ್ ಗೊತ್ತಾಗುತ್ತೆ? ಅಡ್ರೆಸ್ ಗ್ರೌಂಡ್ ಕಂಟ್ರೋಲ್ ಪಾಯಿಂಟ್ ಮೂಲಕ ಗೊತ್ತಾಗುತ್ತೆ, ಎಕ್ಸ್ ವೈ ಝೆಡ್ ಆಕ್ಸಿಸ್ ಮೂಲಕ ಗೊತ್ತಾಗುತ್ತೆ. ಎಕ್ಸ್ ಆಕ್ಸಿಸ್ ಅಂತ ಅಂದ್ರೆ ಲೆಂತ್, ವೈ ಆಕ್ಸಿಸ್ ಅಂದ್ರೆ ಬ್ರೆಡ್ತ್, ಝೆಡ್ ಆಕ್ಸಿಸ್ ಅಂತ ಅಂದ್ರೆ ನಮ್ದು ಹೈಟ್, ಅಂದ್ರೆ ಲ್ಯಾಟಿಟ್ಯೂಡ್, ಲಾಂಗಿಟ್ಯೂಡ್ ಮತ್ತೆ ಹೈಟು, ಅಂದ್ರೆ ಮೋರಲೆಸ್ ಇಟ್ ಈಸ್ ಆಲ್ಟಿಟ್ಯೂಡ್, ಲಾಂಗಿಟ್ಯೂಡ್ ಅಂಡ್ ಆಲ್ಟಿಟ್ಯೂಡ್. ಅಂದ್ರೆ ಅಕ್ಷಾಂಶ, ರೇಖಾಂಶ ಮತ್ತೆ ಎತ್ತರ. ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಝೆಡ್ ಆಕ್ಸಿಸ್ ಅಂದ್ರೆ ನಮ್ದು ಅಕ್ಷಾಂಶ, ರೇಖಾಂಶ ಮತ್ತೆ ಎತ್ತರನ ತೋರಿಸ್ಕೊಡುತ್ತೆ. ಈ ಮೂರು ಯೂಸ್ ಮಾಡ್ಕೊಂಡು ಒಂದು ಪರ್ಸನ್ ಎಲ್ಲಿದ್ದಾನೆ ಅಂತ ಗೊತ್ತಾಗುತ್ತೆ. ದಿಸ್ ಇಸ್ ಎಕ್ಸ್ ವೈ ಅಂಡ್ ಝೆಡ್ ಆಕ್ಸಿಸ್. ಇದಕ್ಕೆ ಹೆಸರೇನೆ ಕೋಆರ್ಡಿನೇಟ್ಸ್. ಇದು ಕ್ಲಿಯರ್ ಇದೆಯಾ? ಕೋಆರ್ಡಿನೇಟ್ಸ್ ಇದು ಗೊತ್ತಿದೆ ಅಂತ ಕೇಳ್ತೀವಿ. ಇದು ಗ್ರೌಂಡ್ ಕಂಟ್ರೋಲ್ ಪಾಯಿಂಟ್ಸ್ ಆರ್ ಫಿಸಿಕಲ್ ಮಾರ್ಕರ್ಸ್ ಪ್ಲೇಸ್ಡ್ ಆನ್ ದಿ ಗ್ರೌಂಡ್ ವಿತ್ ನೋನ್ ಕೋಆರ್ಡಿನೇಟ್ಸ್ ಯೂಸ್ ಟು ಜಿಯೋರೆಫರೆನ್ಸ್ ದಿ ಡ್ರೋನ್ ಇಮೇಜಸ್. ಎಕ್ಸ್ಪ್ಲೇನ್ ಮಾಡ್ತೀನಿ, ಗ್ರೌಂಡ್ ಕಂಟ್ರೋಲ್ ಪಾಯಿಂಟ್ಸ್ ಇನ್ನೂ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಜಸ್ಟ್ ಯೋಚನೆ ಮಾಡಿ, ಈ ಮೂರಲ್ಲಿ ಯಾವ ಕರೆಕ್ಟ್ ಅಂತ ಕೇಳ್ತಾ ಇದ್ದೀರಾ. ವಿಚ್ ಆರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೋವ್ ಆರ್ ಕರೆಕ್ಟ್? 1 and 2 ಓನ್ಲಿ, 2 and 3 ಓನ್ಲಿ, 1 and 3, 1 2 3. ಕನ್ನಡದಲ್ಲೂ ಒಂದ್ಸತಿ ನೋಡೋಣ. ಕನ್ನಡದಲ್ಲಿ ನೋಡಿ. ಡ್ರೋನ್ ಇಮೇಜರಿ ಪ್ರಾಸೆಸಿಂಗ್ ಔಟ್ಪುಟ್ಗಳಿಗೆ ಸಂಬಂಧಿಸಿದಂತ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಡಿಜಿಟಲ್ ಎಲಿವೇಶನ್ ಮಾದರಿ ಸಸ್ಯವರ್ಗ ಮತ್ತು ಮಾನವ ನಿರ್ಮಿತ ರಚನೆಗಳನ್ನು ಹೊರತುಪಡಿಸಿ ಬರಿಯ ಭೂಮಿ ಮೇಲ್ಮೈಯನ್ನು ಪ್ರತಿನಿಧಿಸುತ್ತದೆ. ಅಂದ್ರೆ ಭೂಮಿಯ ಬೇರ್ ಅರ್ತ್ ಅದು ಮಾತ್ರ ತೋರಿಸ್ಕೊಡುತ್ತೆ. ಡಿಜಿಟಲ್ ಸರ್ಫೇಸ್ ಮಾಡೆಲ್, ಆ ಒಂದು ಮಾದರಿ ಮರಗಳು ಮತ್ತೆ ಕಟ್ಟಡಗಳನ್ನು ಸಹ ತೋರಿಸ್ಕೊಡುತ್ತೆ ಅನ್ನೋದು ಸೆಕೆಂಡ್ ಮಾಡೆಲ್. ಗ್ರೌಂಡ್ ಕಂಟ್ರೋಲ್ ಪಾಯಿಂಟ್ಗಳು, GCPs, ಡ್ರೋನ್ ಚಿತ್ರಗಳನ್ನು ಜಿಯೋ ರೆಫರೆನ್ಸ್ ಮಾಡಲು ಬಳಸುವ ತಿಳಿದಿರುವ ನಿರ್ದೇಶಾಂಕಗಳೊಂದಿಗೆ ನೆಲದ ಮೇಲೆ ಇರಿಸಲಾದ ಭೌತಿಕ ಗುರುತುಗಳಾಗಿವೆ. ನೋಡಿ, ಇಷ್ಟು ಡಿಟೇಲ್ ಕೊಟ್ಟಿದಾರಲ್ಲ, ಒಂದೊಂದ್ಸತಿ ಇದೇನಿದು ಇಷ್ಟುದ್ದಕ್ಕಿದೆ, ಲೆಂದಿ ಇದೆ, ಹಂಗೆ ಯೋಚನೆ ಮಾಡ್ತೀವಿ, ಹೌದಲ್ವಾ, ಭಯ ಪಟ್ಕೊಂತೀವಿ. ಬಟ್ ಇಲ್ಲಿ ನಾವು ಡಿಕೋಡ್ ಮಾಡೋದಾದ್ರೆ ಅಲ್ಲಿ ಕೊಟ್ಟಿರೋದೆಲ್ಲ ಡಿಜಿಟಲ್ ಎಲಿವೇಶನ್ ಮಾಡೆಲ್ ಅಂತ, ಅಂದ್ರೆ ವಿತೌಟ್ ಸರ್ಫೇಸ್ ಇನ್ಫಾರ್ಮೇಶನ್. ಈ ಭೂಮಿಯ ಮೇಲ್ಮೈ ಮೇಲೆ ಏನೇನು ಇನ್ಫಾರ್ಮೇಶನ್ ಇದೆ, ಮರ ಇದೆ, ಗಿಡ ಇದೆಯಾ, ಅದಿಲ್ಲದೆ ಇದ್ರೆ ಡಿಜಿಟಲ್ ಎಲಿವೇಶನ್ ವಿತೌಟ್ ಸರ್ಫೇಸ್ ಇನ್ಫಾರ್ಮೇಶನ್ ಅಂತ ಡಿಜಿಟಲ್ ಎಲಿವೇಶನ್ ಮಾಡೆಲ್ ಅಂತ ಇಲ್ಲಿ ಕೊಟ್ಟವ್ರೆ. ಇದಕ್ಕಷ್ಟೇ ಮೀನಿಂಗು. ಡಿಜಿಟಲ್ ಸರ್ಫೇಸ್ ಮಾಡೆಲ್ ಅಂತ ಅಂದ್ರೆ ಇಲ್ಲಿ ಕೊಟ್ಟಿರೋ ಮೀನಿಂಗು ವಿತ್ ಸರ್ಫೇಸ್ ಇನ್ಫಾರ್ಮೇಶನ್. ನೆಕ್ಸ್ಟ್ ಮೂರನೇದು ಏನ್ ಕೊಟ್ಟಿರೋ ಅಂದ್ರೆ ಗ್ರೌಂಡ್ ಕಂಟ್ರೋಲ್ ಪಾಯಿಂಟ್ಸ್ ಅಂತ ಅಂದ್ರೆ ನಮ್ಗೆ ಕೋಆರ್ಡಿನೇಟ್ಸ್ ಗೊತ್ತಿರುತ್ತೆ, ಅಂದ್ರೆ ಎಕ್ಸ್ ವೈ ಝೆಡ್ ಆಕ್ಸಿಸ್ ಗೊತ್ತಿರುತ್ತೆ. ಸೊ ಈ ಮೂರಲ್ಲಿ ಯಾವ ಕರೆಕ್ಟ್ ಅಂತ ಕೇಳ್ತೀರ ಅಷ್ಟೇ, ಅದು ಬಿಟ್ರೆ ಇನ್ನೇನ್ ಕೇಳ್ತಿಲ್ಲ. ಮೇಲೆ ನೀಡಲಾಗಿದ್ದ ಹೇಳಿಕೆಗಳನ್ನು ಯಾವುದು ಸರಿಯಾಗಿವೆ, ABCD. ಸೊ ನೀವೇ ಆನ್ಸರ್ ಮಾಡ್ಕೊಳ್ಳಿ, ವಿಚ್ ಇಸ್ ದಿ ರೈಟ್ ಒನ್. ಸೊ ನನ್ನ ಕೇಳೋದಾದ್ರೆ 1 2 3 ಆಲ್ ದ 3 ಆರ್ ಕರೆಕ್ಟ್, ಬಿಕಾಸ್ ಇಲ್ಲಿ ಎಲಿವೇಶನ್ ಎತ್ತರ ಕೊಟ್ಟಿದ್ದಾರೆ ಅಲ್ವಾ, ಎತ್ತರ ಬಗ್ಗೆ ಕೇಳ್ತಾರೆ. ನಾವು ಭೂಮಿಯ ಇನ್ಫಾರ್ಮೇಶನ್ ಎಲ್ಲ ಏನೂ ಇರಲ್ಲ ಇಲ್ಲಿ ಏನಿರುತ್ತೆ ಅಂದ್ರೆ ಯಾವ ಜಾಗ ತುಂಬಾ ಎತ್ತರದಲ್ಲಿದೆ, ಯಾವ ಜಾಗ ಎತ್ತರ ಕಡಿಮೆ ಇದೆ, ಘಾಟ್ ಸೆಕ್ಷನ್ ಎತ್ತರ ಜಾಸ್ತಿ ಇದೆ. ಇಲ್ಲ, ನಮ್ KGF ನಾನು KGF ಇಂದ ಬಂದಿರೋದು. KGF ಅಲ್ಲಿ ತುಂಬಾ ಡೀಪೆಸ್ಟ್ ಪ್ಲೇಸ್, ಒನ್ ಆಫ್ ದ ಡೀಪೆಸ್ಟ್ ಪ್ಲೇಸ್ ಇಂದ ಅರ್ಥದು. ಸೊ ದಟ್ ಈಸ್ ಡಿಜಿಟಲ್ ಎಲಿವೇಶನ್ ಮಾಡೆಲ್. ಇದು ಕರೆಕ್ಟ್. ಯಾಕೆ ಎಲಿವೇಶನ್ ಅಂತ ಅಂದ್ರೆ, ಎಲಿವೇಶನ್ ಅಂದ್ರೆ ಎತ್ತರ ಅಂತಂದ್ರೆ ನಮ್ಗೆ ಈ ಇನ್ಫಾರ್ಮೇಶನ್, ಸರ್ಫೇಸ್ ಇನ್ಫಾರ್ಮೇಶನ್ ಅದೆಲ್ಲ ಏನ್ ಬರಲ್ಲ. ಸರ್ಫೇಸ್ ಇನ್ಫಾರ್ಮೇಶನ್ ಎಲ್ಲಿ ಬರುತ್ತೆ? ಸರ್ಫೇಸ್ ಮಾಡೆಲ್ ಅಲ್ಲಿ, ಹೆಸರಲ್ಲೇ ಇದೆ ಸರ್ಫೇಸ್ ಮಾಡೆಲ್. ಸೊ ಕಾಮನ್ ಸೆನ್ಸ್, ಸರ್ಫೇಸ್ ಮಾಡೆಲ್ ಸರ್ಫೇಸ್ ಅಲ್ಲೇ ಗೊತ್ತಾಗುತ್ತೆ. ಸರ್ಫೇಸ್ ಇನ್ಫಾರ್ಮೇಶನ್ ಸರ್ಫೇಸ್ ಮಾಡೆಲ್ ಅಲ್ಲಿ ಗೊತ್ತಾಗುತ್ತೆ. ಈ ಬೇರೆರ್ತು ಬರೀ ಭೂಮಿಯ ಮೇಲ್ಮೈ ಎಲ್ಲ ಗೊತ್ತಾಗೋದು ನಮ್ಗೆ ಡಿಜಿಟಲ್ ಎಲಿವೇಶನ್ ಎತ್ತರ, ಇಲ್ಲಿ ಸರ್ಫೇಸು ಇದ್ರಲ್ಲಿ ಗೊತ್ತಾಗುತ್ತೆ. ಗ್ರೌಂಡ್ ಕಂಟ್ರೋಲ್ ಪಾಯಿಂಟ್ಗಳು, ನೀವು ಕಂಟ್ರೋಲ್ ಮಾಡ್ತಿದ್ದೀರಾ ಅಂದ್ರೆ ನಿಮ್ಗೆ ಗೊತ್ತಿದೆ ಆ ಜಾಗ ಏನು ಎತ್ತ ಅಂತ ಗೊತ್ತಿದೆ. ನಾನೇನ್ ಹೇಳಿದೆ, ಒಂದ್ ಸೆಕೆಂಡು, ನಾನೊಂದು ಎಕ್ಸಾಂಪಲ್ ಕೊಟ್ಟೆ. ಚಂದ್ರ ಲೇಔಟ್ ಒಂದು ಜಾಗ,
ಇಲ್ಲಿ ನೋಡಿ, ಈಗ ಇದು ಚಂದ್ರ ಲೇಔಟ್ ಅಲ್ವಾ. ಇಲ್ಲಿ ಬಿಲ್ಡಿಂಗ್ ಇದೆ, ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್. ಗ್ರೌಂಡು, ಫಸ್ಟು, ಸೆಕೆಂಡು, ಥರ್ಡ್ ಫ್ಲೋರ್. ಈಗ ನಾನು ಥರ್ಡ್ ಫ್ಲೋರಲ್ಲಿ ಕ್ಲಾಸ್ ಮಾಡ್ತಾ ಇದ್ದೀನಿ. ಕ್ಲಿಯರ್ ವಿತ್ ದಿಸ್? ಈ ಥರ್ಡ್ ಫ್ಲೋರ್ ಹೆಸರು ಶಾಂತ ಮಾರ್ಗ ಆಫೀಸು. ಯಾರಾದರೂ ನನ್ನ ಅಥವಾ ನಿಮ್ಮನ್ನ ಕೇಳ್ತಾರೆ, ಆರ್ ಪಿ ಸರ್ ಎಲ್ಲಿದ್ದಾರೆ, ವೇರ್ ಇಸ್ ಆರ್ ಪಿ ಸರ್ ಅಂತ ಪ್ರಶ್ನೆ ಕೇಳ್ತವ್ರೆ. ಇವಾಗ ಎಲ್ಲಿದ್ದಾರೆ ಅಂತ ನಿಮ್ಮನ್ನ ಕೇಳ್ತೀರಾ ಅಥವಾ ನೀವೇ ತಿಳ್ಕೊಬೇಕು. ಸೊ ನೀವೇನ್ ಮಾಡ್ತೀರಾ, ನಮಗೆ ಭೂಮಿದು ಒಂದು ಪ್ರೊಜೆಕ್ಷನ್ ಮ್ಯಾಪ್ ನೋಡಿದೀವಿ. ನಮಗೆ ಲ್ಯಾಟಿಟ್ಯೂಡ್, ಅಕ್ಷಾಂಶ ಮತ್ತೆ ರೇಖಾಂಶ, ಲ್ಯಾಟಿಟ್ಯೂಡ್ ಮತ್ತೆ ಲಾಂಗಿಟ್ಯೂಡ್. ಅಕ್ಷಾಂಶ ಏನು, ರೇಖಾಂಶ ಎಷ್ಟು, ಅಕ್ಷಾಂಶ ಎಷ್ಟು, ರೇಖಾಂಶ ಎಷ್ಟು, ಆ ಕೋನ ಎಷ್ಟು ಅಂತ ಗೊತ್ತಾದ್ರೆ ಅದ್ರ ಮೇಲೆ ಮ್ಯಾಪ್ ಅಲ್ಲಿ ಹಿಂಗ್ ಸಿಚುವೇಟ್ ಮಾಡ್ತೀವಿ. ಸರ್ ಎಲ್ಲಿದ್ದಾರೆ ಅಂತ ಹಿಂಗ ಮ್ಯಾಪ್ ಮೇಲೆ ಹಿಂಗ್ ಮಾರ್ಕ್ ಮಾಡ್ತೀವಿ ಅಂತ ನೀವು ಹೇಳ್ತೀರಾ. ಆಬ್ವಿಯಸ್ಲಿ ರೈಟ್. ಸೊ ಈ ಒಂದು ಕರ್ನಾಟಕ ಮ್ಯಾಪ್ ಅಲ್ಲಿ ಎಸ್ ಆರ್ ಪಿ ಸರ್ ಇಲ್ಲಿದ್ದಾರೆ ಅಂತ ಹೇಳ್ತೀರಾ. ಬೇಸ್ಡ್ ಆನ್ ಲ್ಯಾಟಿಟ್ಯೂಡ್, ಅಕ್ಷಾಂಶ ಮತ್ತೆ ರೇಖಾಂಶ, ಈ ಎರಡರ ಮೇಲೆ ಹೇಳ್ತೀರಾ. ಸೊ ಅಲ್ಲಿ ಸಿಚುವೇಟ್ ಮಾಡಿದಾಗ ನೀವು ಚಂದ್ರ ಲೇಔಟ್ಗೆ ಬಂದು ಈ ಬಿಲ್ಡಿಂಗ್ ಇಲ್ಲಿ ಹೋಗ್ತೀರಾ ಅಲ್ವಾ. ಸೊ ಯಾರಾದ್ರೂ ಬಂದ್ರೆ ಗ್ರೌಂಡ್ ಫ್ಲೋರ್ಗೆ ಹೋಗ್ತಾರೆ. ಆರ್ ಪಿ ಸರ್ ಇದ್ದಾರೆ ಅಂದ್ರೆ ಆರ್ ಪಿ ಸರ್ ಯಾರೋ ಗೊತ್ತಿಲ್ಲ ಅಂತಾರೆ, ಯಾಕಂದ್ರೆ ಆ ಗ್ರೌಂಡ್ ಫ್ಲೋರ್ ಅಲ್ಲಿ ಬೇರೆ ಯಾರೋ ಇದ್ದಾರೆ. ನಮಗೆ ಏನ್ ಬೇಕು, ನಾನು ಥರ್ಡ್ ಫ್ಲೋರ್ ಅಲ್ಲೇ ಇದ್ದೀನಿ ಅಂತಾನು ಗೊತ್ತಾಗ್ಬೇಕು. ಅಂದ್ರೆ ನಮ್ಗೆ ಎತ್ತರನೂ ಗೊತ್ತಾಗ್ಬೇಕು. ಬರೀ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಅಲ್ಲ, ಅದ್ರ ಜೊತೆಗೆ ಎತ್ತರ ಎಷ್ಟಿದೆ ಅಂದ್ರೆ ಹೈಟ್ ಆರ್ ಆಲ್ಟಿಟ್ಯೂಡ್ ಅದೆಷ್ಟಿದೆ ಅಂತ ಸಹ ಗೊತ್ತಾಗ್ಬೇಕು. ಸೊ ಇದನ್ನ ಒಂದು ಆಕ್ಸಿಸ್ ಮೂಲಕ ಪ್ರೆಸೆಂಟ್ ಮಾಡ್ತೀವಿ. ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್ ಅಂಡ್ ಝೆಡ್ ಆಕ್ಸಿಸ್. ಎಕ್ಸ್ ಆಕ್ಸಿಸ್ ಅಂತ ಅಂದ್ರೆ ಲ್ಯಾಟಿಟ್ಯೂಡ್, ನಮ್ದು ಅಕ್ಷಾಂಶ. ವೈ ಆಕ್ಸಿಸ್ ಅಂತ ಅಂದ್ರೆ ಲಾಂಗಿಟ್ಯೂಡ್, ನಮ್ದು ರೇಖಾಂಶ. ಝೆಡ್ ಆಕ್ಸಿಸ್ ಅಂತ ಅಂದ್ರೆ ನಮ್ದು ಎತ್ತರ ಅಂದ್ರೆ ಹೈಟ್. ಸೊ ಈ ಮೂರು ಗೊತ್ತಿದ್ರೆ ನಮ್ಗೆ ಲೊಕೇಶನ್ ಗೊತ್ತಾಗುತ್ತೆ. ಸೊ ಈ ಮೂರು ಎಕ್ಸ್ ವೈ ಅಂಡ್ ಝೆಡ್ ಆಕ್ಸಿಸ್ ಟುಗೆದರ್ ಸೇರಿಸಿದ್ರೆ ಇದಕ್ಕೆ ಹೆಸರೇನೆ ಕೋಆರ್ಡಿನೇಟ್ಸ್. ಇದಕ್ಕೆ ನಂಬರ್ಸ್ ಮೂಲಕ ಪ್ರೆಸೆಂಟ್ ಮಾಡ್ತಾರೆ, ಬಟ್ ದಟ್ ಇಸ್ ಅ ಡಿಫ್ರೆಂಟ್ ಥಿಂಗ್. ಬಟ್ ಎಕ್ಸ್ ವೈ ಝೆಡ್ ಆಕ್ಸಿಸ್ ಕೋಆರ್ಡಿನೇಟ್ಸ್ ಗೊತ್ತಿದೆ ಅಂತಂದ್ರೆ ಆ ಒಂದು ಜಾಗದಲ್ಲಿ ಏನಿದೆ ಅಥವಾ ಆ ಜಾಗದ ಪರ್ಫೆಕ್ಟ್ ಲೊಕೇಶನ್, ಸ್ಥಳ ಏನು ಅಂತ ನೀಟಾಗಿ ಗೊತ್ತಾಗುತ್ತೆ. ಸೊ ದಿಸ್ ಇಸ್ ಗ್ರೌಂಡ್ ಕಂಟ್ರೋಲ್ ಪಾಯಿಂಟ್ಸ್. ಸಿಂಪಲ್ ಗ್ರೌಂಡ್ ಕಂಟ್ರೋಲ್ ಮಾಡ್ತಿದ್ದೀರಾ, ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಇನ್ನೊಂದು ಬಂದ್ಬಿಟ್ಟು ಎಲಿವೇಶನ್ ಅಂದ್ರೆ ಬೇರ್ ಅರ್ತ್, ಬರಿಯ ಭೂಮಿಯ ಮೇಲ್ಮೈ ಅಷ್ಟೇ ನಿಮ್ಗೆ ಗೊತ್ತಾಗ್ತದೆ. ಸರ್ಫೇಸ್ ಅಂದ್ರೆ ಸರ್ಫೇಸ್ ಇನ್ಫಾರ್ಮೇಶನ್ ಎಲ್ಲ ಗೊತ್ತಾಗ್ತದೆ. ಮತ್ತೆ ಓದೋ ಅವಶ್ಯಕತೆ ಇದೆಯಾ? ಎಸ್. ಓದಿಲ್ಲ ಅಂತಂದ್ರೆ ಕನ್ಫ್ಯೂಸ್ ಆಗ್ಬೋದು, ಇಷ್ಟು ಯೋಚನೆ ಮಾಡೋಕ್ಕಾಗಲ್ಲ, ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಸ್ಟಿಲ್ ಒಂದು ಗೆಸ್ ತಗೊಂಬೋದ, ಸ್ವಲ್ಪ ಯೋಚನೆ ಮಾಡಿದ್ರು, ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ. ಓದೇ ಇಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಯು ಕ್ಯಾನ್ ಡೂ ಇಟ್. ಯು ಹ್ಯಾವ್ ಟು ಬಿಲೀವ್ ಇನ್ ಯೋರ್ ಸೆಲ್ಫ್. ನೆಕ್ಸ್ಟ್ ಪ್ರಶ್ನೆ, ಕೆಲವೊಂದು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಸಹ ಹಾಕಿದೆ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಯಾವುದು ಅಂದ್ರೆ ADLR 2 ಪ್ರಶ್ನೆ ಹಾಕಿದ್ವಿ. ಅಪ್ಕಮಿಂಗ್ ಎಕ್ಸಾಮಿನೇಷನ್ಸ್ ನಲ್ಲಿ ನಾವು UPPSC, APPSC, ಇಸ್ರೋ ಈ ಒಂದು ಕ್ವಶನ್ಸ್ ಎಲ್ಲಿಂದ ತಂದು ಅದನ್ನು ಸಹ ಹಾಕಕ್ಕೆ ಟ್ರೈ ಮಾಡ್ತೀವಿ. ನೆಕ್ಸ್ಟ್ ಪ್ರಶ್ನೆ ಇಲ್ಲಿ ನೋಡಿ, ವಿಚ್ ಆಫ್ ದಿ ಫಾಲೋಯಿಂಗ್ ಡಸಂಟ್ ಬಿಲಾಂಗ್ ಟು ರಿಲೇಟಿವ್ ಪೊಸಿಷನಿಂಗ್ ಟೆಕ್ನಿಕ್ಸ್. ಡಿಫರೆನ್ಷಿಯಲ್ GPS ಟೆಕ್ನಿಕ್, ಕೈನಮ್ಯಾಟಿಕ್ GPS ಟೆಕ್ನಿಕ್, ರಿಯಲ್ ಟೈಮ್ ಟೆಕ್ನಿಕ್, ವಿಸ್ಕಸ್ GPS ಟೆಕ್ನಿಕ್. ಇದು ಕಾಮನ್ ಸೆನ್ಸ್ ಅಲ್ಲಿ ಯೂಸ್ ಮಾಡ್ಬೋದು. ಕಾಮನ್ ಸೆನ್ಸ್ ಅಲ್ಲಿ ಇದನ್ನ ಸಾಲ್ವ್ ಮಾಡ್ಬೋದು 5 ಸೆಕೆಂಡ್ ಇಲ್ಲಿ, ಓದೋ ಅವಶ್ಯಕತೆ ಇಲ್ಲ. ಕಾಮನ್ ಸೆನ್ಸ್ ಯೂಸ್ ಮಾಡ್ಕೊಂಡು 5 ಸೆಕೆಂಡ್ ಅಲ್ಲಿ ಇದನ್ನ ಕ್ಲಿಯರ್ ಮಾಡ್ಬೋದು. ಹೆಂಗಪ್ಪ? ಇಲ್ಲಿ ನೋಡಿ, ಇಲ್ಲಿ ಡಿಫರೆನ್ಷಿಯಲ್ GPS ಆಲ್ರೆಡಿ GPS ಇದೆ. GPS ನಾವೇನ್ ಮಾಡ್ತೀವಿ? ಸೊ ಈ ಮೂರರಲ್ಲೂ GPS ಇದೆ, ಇದ್ರಲ್ಲಿ GPS ಇಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್, ಇದು ಯಾವ್ದೋ ಸರ್ವೆ ಸಂಬಂಧಪಟ್ಟಿರೋದಲ್ಲ ಅಂದ್ರೆ ಇದನ್ನ ತೆಗೆದ್ಬಿಡ್ತೀವಿ. ಬಟ್ ವೆರಿ ವೆರಿ ರಾಂಗ್ ಅಪ್ರೋಚ್. ಹಿಂಗೇನೆ ಟ್ರ್ಯಾಪ್ ಮಾಡೋದು. ನಮ್ KE ಅವರು, ನಮ್ KE ಬಾಸ್, ಎಲ್ಲರಿಗೂ ಬಾಸ್ KE ಬಾಸ್ ಅವರು ಹಿಂಗೆ ಡ್ರಾಪ್ ಮಾಡೋದು ಕ್ಲಿಯರ್ ಆಗಿ. ಹಿಂಗೆ ಯೋಚನೆ ಮಾಡ್ತಾರೆ ಹುಡುಗರು, ತೆಗೆದ್ಬಿಡೋಣ ಅವ್ರನ್ನ ಅಂತ ಯೋಚನೆ ಮಾಡ್ತಾರೆ. ಬಟ್ ಫಾರ್ ಯುವರ್ ಇನ್ಫಾರ್ಮೇಶನ್ ನೋಡಿ, ಇಲ್ಲಿ ಎಲ್ಲರೂ ಸೈನ್ಸ್ ಅಂಡ್ ಟೆಕ್ನಾಲಜಿ ಓದಿರಲ್ಲ, ಮಾಡರ್ನ್ ಸರ್ವೆ ಮೆಥಡ್ಸ್ ಬಿಟ್ಬಿಡಿ. ಸೈನ್ಸ್ ಅಂಡ್ ಟೆಕ್ನಾಲಜಿ, ಫಿಸಿಕ್ಸ್ ಓದಿರಲ್ಲ, ವಿಸ್ಕಸ್ ಎಲ್ಲಪ್ಪ ಬರುತ್ತೆ? ಫಿಸಿಕ್ಸ್ ಅಲ್ಲಿ ಬರುತ್ತೆ. ಯಾವ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಿದ್ದೀವಿ? ಮಾಡರ್ನ್ ಸರ್ವೆ ಮೆಥಡ್ಸ್. ಈ ಒಂದು ಟೆಕ್ನಿಕ್ ಅನ್ನೋ ಪದ, ವಿಸ್ಕಸ್ ಟೆಕ್ನಿಕ್ ಪದ ಇಲ್ಲವೇ ಇಲ್ಲ.
ಸೊ ದಿಸ್ ಇಸ್ ದ ರೈಟ್ ಆಪ್ಷನ್. ಇದೊಂದು ಯೂಸೇ ಮಾಡಲ್ಲ, ಈ ತರ ಯೂಸೇ ಮಾಡಲ್ಲ. ಬಟ್ ಸರ್ ನಮ್ಗೆ ಗೊತ್ತಿಲ್ವಲ್ಲ ಸರ್ ಯಾವ ರೀತಿ, ಇದು ಕಾಮನ್ ಸೆನ್ಸು. ನಮ್ಗೆ ಗೊತ್ತು, ಯೋಚನೆ ಮಾಡಬೇಕು, ಒಂದು ಚೂರು ಗೊತ್ತು ಹೆಂಗ್ ಯೋಚನೆ ಮಾಡಬೇಕು ಅಂತಂದ್ರೆ ನೋಡಿ ಇಲ್ಲಿ. ಫಸ್ಟ್ ಒನ್ ಇಸ್ ಡಿಫರೆನ್ಷಿಯಲ್ ಜಿ ಪಿ ಎಸ್ ಟೆಕ್ನಿಕ್. ಡಿಫರೆನ್ಷಿಯಲ್ ಜಿ ಪಿ ಎಸ್ ಟೆಕ್ನಿಕ್ ಇದ್ರಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಸ್ಯಾಟಲೈಟ್ ಇಂದ, ಫಾರ್ ಎಕ್ಸಾಂಪಲ್ ಇಲ್ಲೊಂದು ಸ್ಯಾಟಲೈಟ್ ಇದೆ ಅನ್ಕೊಳ್ಳಿ, ಇಲ್ಲೊಂದು ಸ್ಯಾಟಲೈಟ್ ಇದೆ. ಈ ಸ್ಯಾಟಲೈಟ್ ಏನ್ ಮಾಡ್ತಿದೆ ಅಂತಂದ್ರೆ, ನಾನು ಇಲ್ಲಿ ನಿಂತಿದ್ದೀನಿ ಅಂತಂದ್ರೆ, ನಾನು RP, ನಾನು ಇಲ್ಲಿ ನಿಂತಿದ್ದೀನಿ, ನನ್ನನ್ನು ಅಬ್ಸರ್ವ್ ಮಾಡುತ್ತೆ, ನನ್ನನ್ನು ಅಬ್ಸರ್ವ್ ಮಾಡುತ್ತೆ, ಅಬ್ಸರ್ವ್ ಮಾಡಿ ಫೋಟೋ ಹಿಡಿಯುತ್ತೆ. ಇಲ್ಲೊಂದು ರಿಸೀವರ್ ಇರುತ್ತೆ, ದಿಸ್ ಇಸ್ ರಿಸೀವರ್ 1. ಮತ್ತೆ ಇಲ್ಲೂ ಒಂದು ರಿಸೀವರ್ ಇರುತ್ತೆ, ದಿಸ್ ಇಸ್ ರಿಸೀವರ್ 1. ಇಲ್ಲೊಂದು ರಿಸೀವರ್ ಇರುತ್ತೆ, ದಿಸ್ ಇಸ್ ರಿಸೀವರ್ 2, ರಿಸೀವರ್ 1 ಅಂಡ್ ರಿಸೀವರ್ 2. ಸೊ ಇಲ್ಲಿಂದ ಇಮೇಜ್ ಹಿಡಿದಾಗ ನನಗೆ ನಾನು ಎಲ್ಲಿ ನಿಂತಿದ್ದೀನಿ ಅನ್ನೋ ಪೊಸಿಷನ್ ಅಂದ್ರೆ ಗ್ರೌಂಡ್ ಕಂಟ್ರೋಲ್ ಪಾಯಿಂಟ್, ಅಂದ್ರೆ ಇದ್ರ ಕೋಆರ್ಡಿನೇಟ್ಸ್ XYZ ಆಕ್ಸಿಸ್ ನನಗೆ ಆಲ್ರೆಡಿ ಗೊತ್ತಿರುತ್ತೆ. ಬಟ್ ನಾನು ಇಮೇಜ್ ಇಂದ ಇನ್ಫಾರ್ಮೇಶನ್ ಮತ್ತೆ ತಗೊಂತೀನಿ. ಏನಕ್ಕೆ ತಗೊಂತೀನಿ ಅಂದ್ರೆ, ನಾನು ಚೆಕ್ ಮಾಡ್ತೀನಿ ನನ್ನ XYZ ಆಕ್ಸಿಸ್ ಕರೆಕ್ಟ್ ಆಗಿ ಬಂದಿದ್ಯಾ ಅಂತ ಚೆಕ್ ಮಾಡ್ತೀನಿ. ಕರೆಕ್ಟ್ ಆಗಿ ಬಂದಿಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಅಂದಾಗ ಏನೋ ಒಂದು ದೋಷ ಇದೆ ಅಂದ್ರೆ ನಿಮಗೆ ಕರೆಕ್ಷನ್ಸ್ ಏನು ಅಂತ ಗೊತ್ತಾಗುತ್ತೆ. ಎಷ್ಟು ಕರೆಕ್ಷನ್ ಮಾಡಬೇಕು, ಎಷ್ಟು ಪ್ಲಸ್ ಇದೆ, ಎಷ್ಟು ಮೈನಸ್ ಇದೆ, ಆ ದೋಷ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಅದಾದ್ಮೇಲೆ ಏನ್ ಮಾಡ್ತೀವಿ ಅಂತಂದ್ರೆ, ಈ ರಿಸೀವರ್ 2 ಇದೆಯಲ್ಲ, ಈ ರಿಸೀವರ್ 2 ಅಲ್ಲಿ ಯೂಶುವಲಿ ಇಲ್ಲಿ ರೋವರ್ ಇರುತ್ತೆ. ಈ ಇನ್ಫಾರ್ಮೇಶನ್, ಕರೆಕ್ಷನ್ ಇನ್ಫಾರ್ಮೇಶನ್ ನ ಇಲ್ಲಿ ಕಳ್ಸ್ಕೊಡ್ತೀವಿ. ದಿಸ್ ಈಸ್ ಆಕ್ಚುಲಿ ದಿ ಕಾನ್ಸೆಪ್ಟ್, ಎಂಟೈರ್ ಕಾನ್ಸೆಪ್ಟ್. ಒಂದು ಮಾಡ್ಯೂಲ್ ಪೂರ್ತಿ ಇದೇ ಕಾನ್ಸೆಪ್ಟ್ ಇರೋದು. ಇದರಲ್ಲಿ ಒಂದೊಂದು ಎಲಿಮೆಂಟ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ, BUJ ಸ್ಟೂಡೆಂಟ್ಸ್ ಗೊತ್ತಾಗುತ್ತೆ. ಬಟ್ ಯಾರು ಫಸ್ಟ್ ಟೈಮ್ ಕೇಳಿಸ್ಕೊಳ್ಳೋದು ಸ್ವಲ್ಪ ಟ್ರಿಕ್ಕಿ ಆಗಿರ್ಬೋದು, ಬಟ್ ಸ್ಟಿಲ್ ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಈ ಡೀಟೇಲ್ ಆಗಿ ಇದ್ರ ಬಗ್ಗೆನೇ ಒಂದು 3 ಅವರ್ ಒಂದು 4 ಅವರ್ ಚರ್ಚೆ ಮಾಡಿದೀವಿ. ಒಂದೊಂದು ಎಲಿಮೆಂಟ್, ಸ್ಯಾಟಲೈಟ್ ಹೆಂಗ್ ಇಮೇಜ್ ಹಿಡಿಯುತ್ತೆ, ಸ್ಯಾಟಲೈಟ್ ಯಾವಾಗ ಇಮೇಜ್ ಹಿಡಿಯುತ್ತೆ, ಯಾವ್ಯಾವ ತರದ ಸ್ಯಾಟಲೈಟ್ಸ್ ಇದಾವೆ, ಮತ್ತೆ ಈ ಗ್ರೌಂಡ್ ಕಂಟ್ರೋಲ್ ಪಾಯಿಂಟ್ಸ್ ಅಲ್ಲಿ ಬೆಂಚ್ ಮಾರ್ಕ್ ಅಂದ್ರೆ ಏನು, ಬೇಸ್ ಸ್ಟೇಷನ್ ಅಂದ್ರೆ ಏನು, ಅದ್ರಲ್ಲಿ ಪರ್ಮನೆಂಟ್ ಆಗಿದ್ರೆ ಹೆಂಗೆ, ಟೆಂಪರರಿ ಬೇಸ್ ಸ್ಟೇಷನ್, ಪರ್ಮನೆಂಟ್ ಆಗಿದ್ರೆ ಕಾರ್ಸ್ ಬೇಸ್ ಸ್ಟೇಷನ್, ಈ ರೀತಿ ಎಲ್ಲ ಡಿಸ್ಕಸ್ ಮಾಡಲಾಗಿದೆ. ಆಮೇಲೆ XYZ ಆಕ್ಸಿಸ್ ಅಂದ್ರೆ ಏನು, ಇದರಲ್ಲಿ ನಮ್ಗೆ ಕರೆಕ್ಷನ್ ಮೆಸೇಜ್ ಹೆಂಗ್ ತಿಳುತ್ತೆ, ಇದನ್ನ ಕಳಿಸ್ಬೇಕಾದ್ರೆ RTCP ಮತ್ತೆ N-trip ಅಂತ ಒಂದು 2 ಆರ್ಕಿಟೆಕ್ಚರ್ ಇರುತ್ತೆ. ಇದ್ರಲ್ಲಿ ಮತ್ತೆ ಕ್ಲೈಂಟ್ಸ್ ಅಂಡ್ ಸರ್ವರ್ಸ್ ಅಂತ ಇಬ್ರು ಇರ್ತಾರೆ. ಇವೆಲ್ಲ ಏನು ಸ್ವಲ್ಪ ಟೆಕ್ನಿಕಲ್ ಇದೆ, ಇವೆಲ್ಲ ಡಿಸ್ಕಸ್ ಮಾಡಲಾಗಿದೆ. ಬಟ್ ಫಸ್ಟ್ ಒಂದು ಲೊಕೇಶನ್, ಗೊತ್ತಿರೋ ಲೊಕೇಶನ್ ಅಲ್ಲಿ ನಾವು ಟ್ರಯಲ್ ಅಂಡ್ ಎರರ್ ಮಾಡ್ತೀವಿ. ನಮ್ಮ ಸ್ಯಾಟಲೈಟ್ ಕರೆಕ್ಟ್ ಇನ್ಫಾರ್ಮೇಶನ್ ಕೊಡ್ತಿದ್ಯಾ, ಕರೆಕ್ಟ್ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂತಂದ್ರೆ ಆ ಕರೆಕ್ಷನ್ ಏನು, ಆ ತಿದ್ದುಪಡಿ ಏನ್ ಮಾಡ್ಬೇಕು, ಆ ದೋಷ ಎಷ್ಟಿದೆ ಅಂತ ತಿಳ್ಕೊಂಡು ಆ ತಿದ್ದುಪಡಿ ಮಾಡ್ಬೇಕಾದ್ರೆ ಇನ್ಫಾರ್ಮೇಶನ್ ರೋವರ್ ಕಳಿಸ್ತೀವಿ. ಅದಾದ್ಮೇಲೆ ಉಳಿದಿರೋ ಎಲ್ಲಾ ಫೀಲ್ಡ್ ಸರ್ವೆ, ಎಲ್ಲಾ ಜಮೀನಿಂದು ಸರ್ವೆ ಆ ಒಂದು ದೋಷನ ಕರೆಕ್ಷನ್ ಮಾಡ್ಕೊಂಡು ಫುಲ್ ಸರ್ವೆ ಮಾಡುತ್ತೆ. ಸೊ ದೋಷ ಕಂಡುಹಿಡಿಯೋಕ್ಕೋಸ್ಕರ ನಾವು ಇದನ್ನ ಮಾಡ್ತೀವಿ. ಇದಕ್ಕೆ ಹೆಸರೇನೆ GPS ಸರ್ವೇಯಿಂಗ್. ಇದರಲ್ಲಿ ಡಿಫರೆನ್ಷಿಯಲ್ GPS ಹಿಂಗೆ ವರ್ಕ್ ಆಗುತ್ತೆ, ಕೈನಮ್ಯಾಟಿಕ್ GPS ಸರ್ವೇಯಿಂಗ್ ಟೆಕ್ನಿಕ್ಸ್ ಮೋರಲೆಸ್ ಹಿಂಗೆ ವರ್ಕ್ ಆಗುತ್ತೆ, ರಿಯಲ್ ಟೈಮು ಸಹ ಮೋರಲೆಸ್ ಹಿಂಗೆ ವರ್ಕ್ ಆಗುತ್ತೆ. ಬಟ್ ಈ ಒಂದು ಪದನೇ ಇಲ್ಲ. ದಿಸ್ ಇಸ್ ದಿ ರಾಂಗ್ ಟರ್ಮ್. ಸೊ ಕ್ಲಿಯರಾ? ಅಂಡ್ ರಿಯಲ್ ಟೈಮ್ ಕೈನಮ್ಯಾಟಿಕ್ ಟೆಕ್ನಿಕ್, RTK ಟೆಕ್ನಿಕ್ ಅಂತ ಒಂದು ಡಿಸ್ಕಸ್ ಮಾಡಿದೀವಿ ತಾನೆ BUJ ಕ್ಲಾಸಸ್ ಅಲ್ಲಿ. ರಿಯಲ್ ಟೈಮ್ ಕೈನಮ್ಯಾಟಿಕ್ ಕೊಟ್ಟಿಲ್ವಲ್ಲ ಅಂತ ತಲೆ ಕಟ್ಸ್ಕೊಂಡ್ಬಿಡಿ, ಅದು ಸೇಮ್ ಅದನ್ನು RTK. ನೆಕ್ಸ್ಟ್, ಇನ್ ಅ ಪ್ಲೇನ್ ಟೇಬಲ್ ಸರ್ವೇಯಿಂಗ್ 3-point problem is a method of dash ADLR 2025 ಕೇಳಿದರೆ, ಇದಕ್ಕೆ ಮುಂಚೆ ಕೇಳಿರೋ 2025 ADLR 46 ಕ್ವಶನ್. ದಿಸ್ ಇಸ್ ಆಲ್ಸೋ ADLR ಕ್ವಶನ್ 2025 ಕೇಳಿದ್ರು, ವೆರಿ ಇಂಪಾರ್ಟೆಂಟ್ ಕ್ವಶನ್. ಬಟ್ ಡಿಕೋಡ್ ಮಾಡೋಣ, ಬಟ್ ಅದರಷ್ಟು ಕಷ್ಟ ಬರಲ್ಲ ಅಂತ ಅನ್ಕೊಂತಾ ಇದ್ದೀನಿ. ಯಾಕೆ ಅಂತಂದ್ರೆ ಅದು ಸ್ವಲ್ಪ ಹೈಯರ್ ಲೆವೆಲ್ ಆಫ್ ಪೋಸ್ಟು. ಮತ್ತೆ ಇಲ್ಲಿ ಇವಾಗ ಈ ಒಂದು ಎಕ್ಸಾಮಿನೇಷನ್ ಭೂಮಾಪಕ 750 ಅಲ್ಲಿ ಸ್ಟ್ರೀಮ್ಸ್, ನಂಬರ್ ಆಫ್ ಸ್ಟ್ರೀಮ್ಸ್ ಜಾಸ್ತಿ ಆಗಿದ್ದಾರೆ, ಇನ್ಕ್ಲೂಡಿಂಗ್ ಹಾರ್ಟಿಕಲ್ಚರು, ಫಿಶರೀಸು, ಫಾರೆಸ್ಟ್ರಿ, ಸೆರಿಕಲ್ಚರ್ ಎಲ್ಲರೂ ಹೊಸದಾಗಿ ಬಂದಿರಲ್ಲ. ಸೊ ಅವ್ರಿಗೆ ಒಂದೇ ಸತಿ ಫುಲ್ ಟೆಕ್ನಿಕಲ್ ಡೆಪ್ತ್ ಅಲ್ಲಿ ಇರೋ ಕ್ವಶನ್ ಪೇಪರ್ ಕೊಟ್ಟರೆ ಕಷ್ಟ ಆಗುತ್ತೆ. ದೇ ವಿಲ್ ಮೇಂಟೈನ್ ದ ಲೆವೆಲ್, ಒಂದು ಲೆವೆಲ್ ಮೇಂಟೈನ್ ಮಾಡ್ತಾರೆ, ಡೋಂಟ್ ವರಿ. ಸೊ ಇನ್ ಅ ಪ್ಲೇನ್ ಟೇಬಲ್ ಸರ್ವೇಯಿಂಗ್ 3-point problem is a method of dash ಅಂತ ಕೇಳ್ತಾರೆ. ಇದರಲ್ಲಿ ಇಲ್ಲಿ ನೋಡಿ, ಪದಗಳು ನೋಡಿ, ಡಿಕೋಡ್ ಮಾಡ್ಕೊಳ್ಳಿ. ಪ್ಲೇನ್ ಟೇಬಲ್ ಸಮೀಕ್ಷೆಯಲ್ಲಿ 3 ಬಿಂದುಗಳ ಸಮಸ್ಯೆ ಎಂಬುದು ಡ್ಯಾಶ್ ನ ವಿಧಾನವಾಗಿದೆ. 2025 ADLR ಪ್ರಶ್ನೆ. ಒಂದು ರಿಸೆಕ್ಷನ್, ಟ್ರಾವರ್ಸಿಂಗ್, ಇಂಟರ್ಸೆಕ್ಷನ್, ರೇಡಿಯೇಷನ್ ಅಂದ್ರೆ ಏನು? ರೇಡಿಯೇಷನ್, ರೇಡಿಯೋಮೆಟ್ರಿಕ್,
ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಸಮ್ ವಾಟ್ ಲೈಟ್ ಅಂಡ್ ಎನರ್ಜಿಗೆ ರಿಲೇಟ್ ಆಗಿರೋದು. ಇಲ್ಲೇನ್ ಮಾಡ್ತಿದ್ವಿ, ಸರ್ವೆ ಮಾಡ್ತಿದ್ವಿ. ಈ ಲೈಟು ಎನರ್ಜಿ ಎಲ್ಲ ಯಾಕೆ ಬರುತ್ತೆ, ತೆಗ್ದಾಗ್ಬಿಡ್ತೀವಾ. ಎರಡನೇದು ಟ್ರಾವೆರ್ಸಿಂಗ್. ಟ್ರಾವೆರ್ಸಿಂಗ್ ಅಂದ್ರೆ ಏನು, ಟ್ರಾವೆಲಿಂಗ್ ತರ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗೋದನ್ನೇ ಟ್ರಾವೆರ್ಸಿಂಗ್, ಟ್ರಾವೆಲಿಂಗ್ ತರಾನೇ ಅದನ್ನು. ಸೊ ಅದಕ್ಕೆ ಸರ್ವೇಯಿಂಗ್ಗೆ ಸಂಬಂಧ ಇಲ್ಲ, ಇದನ್ನು ತೆಗಿತೀವಿ. ಇರೋದು ರಿಸೆಕ್ಷನ್ ಅಂದ್ರೆ ಏನು, ಇಂಟರ್ಸೆಕ್ಷನ್ ಅಂದ್ರೆ ಏನು. ಆಕ್ಚುಲಿ ಎರಡು ಆಪೋಸಿಟ್ಸು, ಎರಡೂ ಆಪೋಸಿಟ್, ಸೇಮ್ ಕಾನ್ಸೆಪ್ಟು ಬಟ್ ಆಪೋಸಿಟ್ ಕಾನ್ಸೆಪ್ಟು. ಅಂದ್ರೆ ಸಿಮಿಲರ್ ಕಾನ್ಸೆಪ್ಟು ಆಪೋಸಿಟ್ ಆಗಿರುತ್ತೆ. ಹೆಂಗೆ ಅಂತಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, 3 ಪಾಯಿಂಟ್ ಪ್ರಾಬ್ಲಮ್, 1 2 3, 1 2 3. ಇದೊಂದು ಲೊಕೇಶನ್, ಇದು ನಮ್ದು ಎಕ್ಸ್ ಆಕ್ಸಿಸ್, x1 y1 z1 ಈ ಮೂರು ಗೊತ್ತಿದೆ. ಇಲ್ಲಿ x2 y2 z2, xyz ಗೊತ್ತಲ್ವಾ, xyz ಅಂದ್ರೆ ಏನು ಅಂತ ಗೊತ್ತಾಗಿದೆ ನಿಮ್ಗೆ. ನೆಕ್ಸ್ಟ್ x3 y3 z3. ಸೊ ಇದನ್ನು ಗೊತ್ತಾಗಿದೆ ನಮಗೆ. ಇವಾಗ ಏನು ಅಂದ್ರೆ ಈ ರೀತಿ 3 ಪಾಯಿಂಟ್ ಗೊತ್ತು, ಈ ರೀತಿ 3 ಪಾಯಿಂಟ್ ನಿಮ್ಗೆ ಆಲ್ರೆಡಿ ಗೊತ್ತು. ಬಟ್ ಇವಾಗ ನೀವು ಸರ್ವೆ ಮಾಡಬೇಕು ಅಂದ್ರೆ ಒಂದು ಸ್ಟೇಷನ್, ಪ್ಲೇನ್ ಟೇಬಲ್ ಸ್ಟೇಷನ್ ನ ಇಲ್ಲೊಂದು ಸ್ಟೇಷನ್ ಇಡ್ತೀರಾ, ಪ್ಲೇನ್ ಟೇಬಲ್ ಸ್ಟೇಷನ್ ಇಲ್ಲೊಂದು ಸ್ಟೇಷನ್ ಇಡ್ತೀರಾ ಸರ್ವೆ ಮಾಡೋದಕ್ಕೆ. ಇದ್ರ ಲೊಕೇಶನ್ ಏನು, ಇದ್ರದ್ದು ಲೊಕೇಶನ್ ಕಂಟ್ರೋಲ್ ಪಾಯಿಂಟ್ಸ್ ಏನು ಅಂತ ಕೇಳ್ತಿರೋದು. ಇದನ್ನ ಹೆಂಗ್ ಕಂಡುಹಿಡಬೇಕು ಅಂತ ಕೇಳ್ತಾರೆ. ಸೊ ನಿಮಗೆ 3 ಪಾಯಿಂಟ್ ಏನಾದ್ರು ಗೊತ್ತಿದ್ರೆ ಇದನ್ನ ಒಂದಕ್ಕೊಂದು ರಿಲೇಟ್ ಮಾಡ್ಕೊಂಡು ಕಂಡುಹಿಡಬಹುದು. ಅದ್ ಹೆಂಗೆ ಏನು ಆ ಟೆಕ್ನಿಕಲ್ ಇನ್ಫಾರ್ಮೇಶನ್ ನಮಗೆ ಬೇಕಾಗಿಲ್ಲ. ನಾವು ಇಲ್ಲಿ ಸರ್ವೆ ಮಾಡ್ತಿಲ್ಲ, ಸರ್ವೆ ಎಕ್ಸಾಮಿನೇಷನ್ಗೆ ಅಪ್ಲಿಕೇಶನ್ ಆಗ್ತಾ ಇದೀವಿ ಅಷ್ಟೇ. ಸೊ ಅಷ್ಟು ಟೆಕ್ನಿಕಲ್ ಬೇಕಲ್ಲ, ಬಟ್ ಮೀನಿಂಗ್ ಅಂತೂ, ಆ ಪದಕ್ಕೆ ಮೀನಿಂಗ್ ಅಂತೂ ಗೊತ್ತಾಗಬೇಕಾಗುತ್ತೆ. ಸೊ 3 ಪಾಯಿಂಟ್ ಗೊತ್ತಿದ್ದು ನಾವು ಲೊಕೇಶನ್ ನ ಕಂಡುಹಿಡಿತಿದೀವಿ ಅಂದ್ರೆ ಅದಕ್ಕೆ ಹೆಸರು ರಿಸೆಕ್ಷನ್. ಇದಕ್ಕೆ 3 ಪಾಯಿಂಟ್ ಪ್ರಾಬ್ಲಮ್ ಅಂತಾರೆ. 3 ಪಾಯಿಂಟ್ ಪ್ರಾಬ್ಲಮ್, 3 ಪಾಯಿಂಟ್ಸ್ ಗೊತ್ತು. ನೀವು 4th ಪಾಯಿಂಟ್ ಏನು, ನೀವೊಂದು ಸರ್ವೆ ಮಾಡ್ಬೇಕಾಗಿರೋ ಆ ಒಂದು ಸ್ಟೇಷನ್ ಲೊಕೇಶನ್ ನ ಕಂಡುಹಿಡಿತಿದ್ದೀರಾ, ದಟ್ ಈಸ್ ರಿಸೆಕ್ಷನ್ ಆಯ್ತಾ. ಸೊ 1 2 3 3 ಲೊಕೇಶನ್ ಗೊತ್ತಾಗಿದೆ ವಾಪಸ್ಸು. ಸೊ ದಟ್ ಈಸ್ ರಿಸೆಕ್ಷನ್. ಇದಕ್ಕೆ ಆಪೋಸಿಟ್ ಏನ್ ಸರ್, ಇದು ಇಂಟರ್ಸೆಕ್ಷನ್ ಅಂದ್ರೆ ಆಪೋಸಿಟ್ ಏನು ಅಂದ್ರೆ, ಇವಾಗ ನಿಮ್ಗೆ ಲೊಕೇಶನ್ ಗೊತ್ತಿರುತ್ತೆ, ಲೊಕೇಶನ್ ಗೊತ್ತು, ಇದ್ರ ಲೊಕೇಶನ್ ನ ತಿಳ್ಕೊಂಡು ಅಂದ್ರೆ ಸರ್ವೆ ಮಾಡ್ತಿರೋ ಇದೊಂದು ಟೋಟಲ್ ಸ್ಟೇಷನ್ ಅಥವಾ ಪ್ಲೇನ್ ಟೇಬಲ್ ಸ್ಟೇಷನ್, ಇದ್ರ ಲೊಕೇಶನ್ ಗೊತ್ತಾಗುತ್ತೆ. ಇದನ್ನ ಯೂಸ್ ಮಾಡ್ಕೊಂಡು ನಾವು ಬೇರೆ ಲೊಕೇಶನ್ಸ್ ನ ಕಂಡುಹಿಡಿತೀವಿ. ಬೇರೆ ಲೊಕೇಶನ್ಸ್ ಗೊತ್ತಿರಲ್ಲ ಬಟ್ ಅದನ್ನ ಕಂಡುಹಿಡಿತೀವಿ. ದಿಸ್ ಇಸ್ ಕಾಲ್ಡ್ ಆಸ್ ಇಂಟರ್ಸೆಕ್ಷನ್. ಕ್ಲಿಯರ್ ಇದೆಯಾ? ಸೊ ದ ರೈಟ್ ಆನ್ಸರ್ ಹಿಯರ್ ಇಸ್ ರಿಸೆಕ್ಷನ್ ಅಂದ್ರೆ 3 ಪಾಯಿಂಟ್ ಪ್ರಾಬ್ಲಮ್ ಯೂಸ್ ಮಾಡೋ ಒಂದು ಹೆಸರು. ಸೊ ಇಸ್ ದಿಸ್ ಕ್ಲಿಯರ್? ಸೊ ಈ ರೀತಿ ಒಂದು ಶಾಕರ್ ಕ್ವಶನ್ಸ್ ಬರೋ ಸಾಧ್ಯತೆ ಇರುತ್ತೆ, ಬಟ್ ವಿ ಹ್ಯಾವ್ ಟು ಬಿ ಪ್ರಿಪೇರ್ಡ್ ಫಾರ್ ಎವ್ರಿಥಿಂಗ್. ಎಲ್ಲದಕ್ಕೂ ನಾವು ಪ್ರಿಪೇರ್ಡ್ ಆಗಿರ್ಬೇಕು. ಅಂಡ್ ಸರ್ ಹೆಂಗ್ ಸರ್ ಅಂತ ಅಂದ್ರೆ, ಹೆಂಗೆ ಅಂತಂದ್ರೆ ಫಸ್ಟ್ ಥಿಂಗ್ ಯು ಹ್ಯಾವ್ ಟು ಡು ಇಸ್, ಸಿಲೆಬಸ್ ಅಂತೂ ಎಲ್ಲರಿಗೂ ಇರುತ್ತಪ್ಪ. ಸಿಲೆಬಸ್ ಅಲ್ಲಿ ಎಲ್ಲರಿಗೂ ಕಾಮನ್ ಸಿಲೆಬಸ್ ಕೊಟ್ಟಿರ್ತಾರೆ. ಪ್ರತಿ ಒಂದು ಪದ ಎವ್ರಿ ವರ್ಡ್ ಮೀನಿಂಗ್ ಗೊತ್ತಿರಬೇಕು. ಪ್ರತಿ ಒಂದು ಪದಕ್ಕೂ ನಿಮ್ಗೆ ಮೀನಿಂಗ್ ಗೊತ್ತಿರಬೇಕಾಗುತ್ತೆ. ಮೀನಿಂಗ್ ಅಂಡ್ ಪ್ಲಸ್ ಕಾನ್ಸೆಪ್ಟ್. ಮೀನಿಂಗ್ ಪ್ಲಸ್ ಕಾನ್ಸೆಪ್ಟ್ ಏನಿದೆಯಲ್ಲ ಇದು ಗೊತ್ತಿರಬೇಕಾಗುತ್ತೆ. ಮೀನಿಂಗು ಗೊತ್ತಿರಬೇಕು, ಕಾನ್ಸೆಪ್ಟ್ ಗೊತ್ತಿರಬೇಕು ಸಿಲೆಬಸ್ ಅಲ್ಲಿ. ಎರಡನೇದು ಯು ಹ್ಯಾವ್ ಟು ಡೂ PYQ. ಎಲ್ಲಿಂದ ಬರುತ್ತೆ ಸರ್ ಅಂತಂದ್ರೆ ADLR ಇರುತ್ತೆ, UPPSC, APPSC, ISRO, ಇನ್ನು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಕ್ವಶನ್ ಪೇಪರ್ಸ್ ಇರುತ್ತೆ. ನಾವು ಅದನ್ನ ಡಿಸ್ಕಸ್ ಮಾಡ್ತೀವಿ. ಡೋಂಟ್ ವೆರಿ, ಐ ವಿಲ್ ಡಿಸ್ಕಸ್ ಆಲ್ ಆಫ್ ದೆಮ್. ನಾನು ಸಿಗೋ ಅಷ್ಟು ಪೇಪರ್ ಕ್ವಶನ್ ಡಿಸ್ಕಸ್ ಮಾಡ್ತೀನಿ. ಅದ್ರ ಜೊತೆಗೆ AE JE ಇಷ್ಟು ಪೇಪರ್ಸು ನಾನು 2 ಸಬ್ಜೆಕ್ಟ್ ಆದಂತ ಮಾಡರ್ನ್ ಸರ್ವೆ ಮೆಥಡ್ಸ್, ಕಂಪ್ಯೂಟರ್ ಅಪ್ಲಿಕೇಶನ್ಸ್ ನಾನು ಡಿಸ್ಕಸ್ ಮಾಡ್ಕೊಡ್ತೀನಿ. ದಿಸ್ ಇಸ್ ಮೈ ಪ್ರಾಮಿಸ್, ಐ ವಿಲ್ ಡೂ ಇಟ್. ನೆಕ್ಸ್ಟ್ ಪ್ರಾಕ್ಟೀಸ್ ಸೆಟ್ಸ್. ಪ್ರತಿ ಒಂದು ಮಾಡೆಲ್ಗೂ ಒಂದು 30 ಕ್ವಶನ್ ಪ್ರಾಕ್ಟೀಸ್ ಮಾಡಬೇಕು. ನೀವು ಒಂದು 30 ಕ್ವಶನ್ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಲಾಸ್ಟ್ ಥಿಂಗ್ ಯು ಹ್ಯಾವ್ ಟು ಡೂ ಇಸ್ ಟೆಸ್ಟ್ ಸಿರೀಸ್. ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್, ದಿ ಮೋಸ್ಟ್ ಇಂಪಾರ್ಟೆಂಟ್. ಇದು ದಿ ಮೋಸ್ಟ್ ಇಂಪಾರ್ಟೆಂಟ್ ಎಲಿಮೆಂಟ್ ಆಫ್ ಯುವರ್ ಪ್ರಿಪ್ರೇಷನ್. ವೆರಿ ವೆರಿ ಇಂಪಾರ್ಟೆಂಟ್ ಎಲಿಮೆಂಟ್ ಆಫ್ ಯುವರ್ ಪ್ರಿಪ್ರೇಷನ್. ನೀವು ಎಷ್ಟೊಂದು ಟಾಪರ್ಸ್ ಹೇಳೋದು ಕೇಳಿರ್ತೀರಾ, ನಾನು ಒಂದು ಟಾಪರೇ ಆಯ್ತಾ. ಸೊ ನೀವು ಎಷ್ಟೊಂದು ಟಾಪರ್ಸ್ ಹೇಳೋದು ಕೇಳಿರ್ತೀರಾ.
ಟೆಸ್ಟ್ ಸೀರೀಸ್ ಯಾಕೆ ಸರ್? ಅದೇ ಓದಿರ್ತೀವಿ, ಅಲ್ಲೇ ಬರುತ್ತೆ ಕ್ವಶನ್. ಮತ್ತೆ ಯಾಕೆ ಸರ್ ಟೆಸ್ಟ್ ಸೀರೀಸ್ ಅಂತ ಅಂದ್ರೆ, ಪ್ರಾಕ್ಟೀಸ್ಗೋಸ್ಕರ. ನಾವು ಎಕ್ಸಾಮಿನೇಷನ್ಗೆ ಹೋಗ್ತೀವಿ, ಎಕ್ಸಾಮಿನೇಷನ್ಗೆ ಹೋಗ್ಬಿಟ್ಟು ಸರ್ ಇದನ್ನೆಲ್ಲೋ ಓದಿದೀನಿ ಬಟ್ ನೆನಪಾಗ್ತಿಲ್ಲ. ಯಾಕೆ? ಪ್ರಾಕ್ಟೀಸ್ ಇಲ್ಲ. ಸರ್ ಎಲ್ಲ ಗೊತ್ತು ಬಟ್ ಟೈಮ್ ಮ್ಯಾನೇಜ್ಮೆಂಟ್ ಸಾಕಾಗ್ತಿಲ್ಲ. ಯಾಕೆ? ಪ್ರಾಕ್ಟೀಸ್ ಇಲ್ಲ. ಸೊ ಈ ರೀತಿ ಎಲ್ಲ ಇರುತ್ತಲ್ಲ. ಮತ್ತೆ ಇನ್ನೊಂದು ಪ್ರೆಷರು, ಮತ್ತೆ ಫಸ್ಟ್ ಟೈಮ್ ಬರೀತಿದ್ದಂಗೆ ಏನೋ ಒಂದು ಟೆನ್ಷನು, ಇವೆಲ್ಲಾನು ಮಾಕ್ ಟೆಸ್ಟ್ ಅಲ್ಲಿ ಟ್ರಯಲ್ ಅಂಡ್ ಎರರ್ ಮಾಡಿ. ಮತ್ತೆ ಸರ್ ಈ ಪ್ರಶ್ನೆಗೆ ಉತ್ತರನೇ ಗೊತ್ತಿಲ್ಲ, ಗೆಸ್ ಮಾಡ್ಬೇಕು. ಹೆಂಗ್ ಸರ್ ಗೆಸ್ ಮಾಡೋದು? ಭಯ ಆಗ್ತಿದೆ. ನಾನೇನ್ ಹೇಳ್ತೀನಿ, ನನ್ನ ಸ್ಟೂಡೆಂಟ್ಸ್ ಎಲ್ಲರಿಗೂ ನಾನು ಏನ್ ಹೇಳಿದೆ ಅಂದ್ರೆ, ಮಾಕ್ ಟೆಸ್ಟ್ ಬರುವಾಗ 50 ಕ್ವಶನ್ ಆಗಿರ್ಲಿ, 100 ಕ್ವಶನ್ ಆಗಿರ್ಲಿ, ಅಷ್ಟು ಅಟೆಂಡ್ ಮಾಡಿ. ಗೊತ್ತೇ ಇಲ್ಲ ಅಂದ್ರೂ ಸಹ ಅಟೆಂಡ್ ಮಾಡಿ. ಗೊತ್ತಿಲ್ಲ ಅಂದ್ರೆ ನಾವೇನ್ ಇಂಕಿ ಪಿಂಕಿ ಪಾಂಕಿ ಆಡ್ಕೊಂಡು ಆಪ್ಷನ್ ಸೆಲೆಕ್ಟ್ ಮಾಡ್ತೀವಾ? ಇಲ್ಲ ತಾನೆ. ಏನೋ ಒಂದು ಪದ ಕೊಟ್ಟಿರ್ತಾರೆ, ಡಿಕೋಡ್ ಮಾಡಕ್ ಟ್ರೈ ಮಾಡ್ತೀವಿ, ಯೋಚನೆ ಮಾಡ್ತೀವಿ, ಇಂಟರ್ ರಿಲೇಟಿಂಗ್ ಕಾನ್ಸೆಪ್ಟ್ ಮಾಡ್ತೀವಿ. ಸೊ ಇವೆಲ್ಲ ಮಾಡಿದಾಗ ನಮ್ಗೆ ಓವರ್ ಆಲ್ ಒಂದು ಆನ್ಸರ್ ಬರಕ್ ಸಾಧ್ಯತೆ ಇರುತ್ತೆ. ತಪ್ಪಾದ್ರೂ ಪರವಾಗಿಲ್ಲ, ತಪ್ಪಾದ್ರೆ ಇನ್ನೂ ಬೆಟರ್. ಯಾಕೆ ಅಂತಂದ್ರೆ ನೆಕ್ಸ್ಟ್ ಟೈಮ್ ಅದೇ ಕಾನ್ಸೆಪ್ಟ್ ಬಂದಾಗ ನೀವು ತಪ್ಪು ಮಾಡಲ್ಲ. ಅದೇನೆ ನನ್ ಸೂತ್ರ ಯಾವಾಗೂ ನಾನು ಫಾಲೋ ಮಾಡೋದು ಅದೇನೆ. ಏನಾದ್ರು ಒಂದು ತಪ್ಪು ಮಾಡಿದ್ರೆ ನೆಕ್ಸ್ಟ್ ಟೈಮ್ ಅದನ್ನ ಮತ್ತೆ ತಪ್ಪು ಮಾಡೋ ಸಾಧ್ಯತೆ ಬಹಳ ಕಡಿಮೆ ಇರುತ್ತೆ. ಕರೆಕ್ಟ್ ಮಾಡ್ಬಿಟ್ರೆ ಮತ್ತೆ ನನ್ಗೆ ಈಗೋ ಬಂದ್ಬಿಡುತ್ತೆ. ಈಗೋ, ನಾನು ಕರೆಕ್ಟ್ ಮಾಡ್ಬಿಟ್ಟೇನೆ, ನಾನು ತಪ್ಪು ಮಾಡಲ್ಲ ಅಂತ. ಕರೆಕ್ಟ್ ಮಾಡಿದ್ರೆ ತಪ್ಪು ಮಾಡ್ತೀವಿ, ತಪ್ಪು ಮಾಡಿದ್ರೆ ತಿಳ್ಕೊಂತೀವಿ. ಸೊ ಮೇಕ್ ಅ ಮಿಸ್ಟೇಕ್, ಕಮಿಟ್ ಅ ಮಿಸ್ಟೇಕ್. ಅದಾಯ್ತಾ? ಸೊ ಟೆಸ್ಟ್ ಸೀರೀಸ್ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಸೊ ಇದರಲ್ಲಿ ಪ್ರತಿಯೊಂದು ಪದ ಡಿಕೋಡ್ ಮಾಡ್ಬೇಕು. ಇದಕ್ಕೆ ಕ್ಲಾಸಸ್ ಬೇಕಾಗುತ್ತೆ. ಇಲ್ಲ, ಯು ಶುಡ್ ಹ್ಯಾವ್ ಅ ಪರ್ಟಿಕ್ಯುಲರ್ ನೋಟ್ಸ್. ನಮ್ಮ ಹತ್ರನೇ ಸೇರಿ ಅಂತ ಏನಿಲ್ಲ, ನಮ್ಮ ಹತ್ರನೇ ಸೇರಿ ಅದು ಇದು ಅಂತ ಏನಿಲ್ಲ. ಕ್ಲಾಸಸ್ ಅಂಡ್ ನೋಟ್ಸ್ ನೀವು ಎಲ್ಲಾದ್ರೂ ಸೇರಿ. ನೀವು ಬೇರೆ ಕಡೆ ಸೇರಿದ್ರೆ ವಾಪಸ್ ಬಂದು ಇಲ್ಲಿ ಸೇರ್ಬೇಕಾದ್ರೆ ಅವಶ್ಯಕತೆ ಇಲ್ಲ. ಕೆಲವ್ರು ಕೇಳಿದ್ದಾರೆ ಬೇರೆ ಕಡೆ ಸೇರಿ, ಎಸ್ ಐ ಕಮ್ ಹಿಯರ್ ಸರ್ ಅಂತ, ಬಟ್ ನಾಟ್ ನೆಸೆಸರಿ. ನಾನೇ ಅವ್ರು ಡೈರೆಕ್ಟ್ ಆಗಿ ಹೇಳಿದ್ದೀನಿ. ಅಂಡ್ ಸೊ ನೆಕ್ಸ್ಟ್ ಥಿಂಗ್ ಯು ನೀಡ್ ಟು ಹ್ಯಾವ್ ಇಸ್ ಮೆಂಟರ್ಶಿಪ್. ಯಾವಾಗ ಹೆಂಗ್ ಓದ್ಬೇಕು, ಏನ್ ಓದ್ಬೇಕು, ಯಾವ ಬುಕ್ ಓದ್ಬೇಕು, ಯಾವ ಬುಕ್ ಓದ್ಬಾರ್ದು, ಅದು ಬೇಕಾಗುತ್ತೆ. ಸೊ ನಮ್ಮ ಭೂವಿದ್ಯಾ ಕೋರ್ಸ್ನಲ್ಲಿ ನಿಮಗೆ ಕ್ಲಾಸಸ್ ಸಿಗುತ್ತೆ, ನೋಟ್ಸ್ ಸಿಗುತ್ತೆ. ಎಕ್ಸೆಪ್ಟ್ ಫಾರ್ ಮ್ಯಾಥಮೆಟಿಕ್ಸ್ ಒಂದು ಸಿಗಲ್ಲ ನೋಟ್ಸು. ನಿಮ್ ಕ್ಲಾಸಸ್ಸು ಮತ್ತೆ ಈ ಒಂದು ಟೆಸ್ಟ್ ಸೀರೀಸ್ ಎಲ್ಲ ಮ್ಯಾಥಮೆಟಿಕ್ಸ್ ಸಿಗುತ್ತೆ. ನೋಟ್ಸ್ ಏನು ಅಂತಂದ್ರೆ ಸಿಗಲ್ಲ, ಮಾಡಕ್ಕಾಗಲ್ಲ ಅಂತಲ್ಲ. ನೋಟ್ಸ್ ಮ್ಯಾಥಮೆಟಿಕ್ಸು ಪ್ರಿಯಾ ಮೇಡಮ್ ಅಲ್ಲಿ ಕ್ವಶನ್ ಬರೀತಿದಾರ ಅಂದ್ರೆ, ಕ್ವಶನ್ ಆದ ತಕ್ಷಣ ನೀವು ಕ್ವಶನ್ ಬರಿಬೇಕು. ಅವ್ರ ಆನ್ಸರ್ ಬಿಡಿಸಿರ್ತಾರೆ, ಅವ್ರ ಆನ್ಸರ್ ಬಿಡಿಸಿದ್ಮೇಲೆ ನೀವು ಪಾಸ್ ಮಾಡಿ ನೀವು ಬರಿಬೇಕು, ಅಲ್ಲೇ ಬರಿಬೇಕು. ಸರ್ ಬರ್ಕೊಳ್ಳೋಕೆ 1 ಗಂಟೆ ಕ್ಲಾಸ್ ಅಂದ್ರೆ ಅಲ್ಲೇ 3/4 ಗಂಟೆ ಬರ್ಕೊಳ್ಳೋಕೆ ಆಗ್ಬಿಡುತ್ತೆ ಸರ್ ಅಂದ್ರೆ, ಆಗುತ್ತೆ. ಬಟ್ ನೀವು ಅದನ್ನ ಪ್ರಿಂಟ್ ತಗೊಂಡು ಜೆರಾಕ್ಸ್ ತಗೊಳ್ಳೋಕೆ ಒಂದು ಅರ್ಧ ಗಂಟೆ ಓಡಾಡ್ತೀರಾ. ಅದಾದ್ಮೇಲೆ ಮತ್ತೆ ಬಂದ್ಬಿಟ್ಟು ಒಂದ್ ಕಡೆ ಎತ್ತಿಟ್ಟಿರ್ತೀರಾ, ಬೇರೆ ಸಬ್ಜೆಕ್ಟ್ ಓದಿರ್ತೀರಾ. ಇನ್ನೊಂದು 20 ದಿನ ಆದ್ಮೇಲೆ ಮ್ಯಾಥ್ಸ್ ತೆಗೆದ್ರೆ ಎಲ್ಲ ಹೊಸದಾಗ ಅನ್ಸುತ್ತೆ, ಎಲ್ಲ ಹೊಸದೇ ಇರುತ್ತೆ. ಆ ಟೈಮಲ್ಲಿ ಪ್ರಾಕ್ಟೀಸ್ ಮಾಡಕ್ ಟೈಮ್ ಇರಲ್ಲ, ಒಂದ್ ಕರೆಕ್ಟಾಗಿ ರಿವೈಸ್ ಮಾಡಕ್ ಟೈಮ್ ಇರಲ್ಲ. ಏನ್ ಮಾಡ್ತೀರಿ ಗೊತ್ತಾ? ಜಸ್ಟ್ ಓಕೆ, ಇದು ಹಿಂಗೆ ಅಂತ ಓದ್ಕೊಂಡು ಹೋಗ್ತೀವಿ. ನಾನು ಅದನ್ನೇ ಮಾಡಿದ್ ಶಾಲೆಯಲ್ಲೇ ಹಂಗೆ ಮಾಡ್ತಿದ್ದೆ. ಮ್ಯಾಥ್ಸ್ ಅಂದ್ರೆ ಓದೋದು, ಪ್ರಾಕ್ಟೀಸ್ ಮಾಡೋದಲ್ಲ. ಸೊ ಬೆಸ್ಟ್ ಥಿಂಗ್ ಈಸ್, ಅವ್ರು ಅಲ್ಲಿ ಬರೀತಿದ್ದೀರಾ ಅಂದ್ರೆ ನೀವು ಒಂದ್ ಕಡೆ ಬರ್ಕೊಂತಾ ಹೋಗ್ಬೇಕು, ಅವಾಗೇನೆ ಮ್ಯಾಥ್ಸ್ ಆಗೋದು. ಸೊ ಆ ನಿಟ್ಟಿನಲ್ಲಿ ಮ್ಯಾಥ್ಸ್ ನೋಟ್ಸ್ ನಾನು ಕೊಡಲ್ಲ, ಉಳಿದಿರೋ ನೋಟ್ಸ್ ಎಲ್ಲಾನು ಕೊಡ್ತೀನಿ. ಬೋತ್ ಇಂಗ್ಲಿಷ್ ಅಂಡ್ ಕನ್ನಡ. ಟೆಸ್ಟ್ ಸೀರೀಸ್ ಇರುತ್ತೆ, ಮೆಂಟರ್ಶಿಪ್ ಇರುತ್ತೆ, ಎಲ್ಲಾನು ಇರುತ್ತೆ. ಸೊ ಇವಾಗ ಟೆಸ್ಟ್ ಸೀರೀಸ್ ಬಗ್ಗೆ ಸ್ವಲ್ಪ ವಿಚಾರಣೆ ಮಾಡೋಣ. ಯಾವ ರೀತಿ ಟೆಸ್ಟ್ ಸೀರೀಸ್ ಇರುತ್ತೆ ಏನು ಅಂತ ಸ್ವಲ್ಪ ವಿಲ್ ಡಿಸ್ಕಸ್. ಇಲ್ಲಿ ನೀವು ಏನ್ ನೋಡ್ತೀರಲ್ಲ, ದಿಸ್ ಇಸ್ ಅವರ್ ಟೆಸ್ಟ್ ಸೀರೀಸ್ ಶೆಡ್ಯೂಲ್. ಬಟ್ ಅವತ್ತೇ ಬರಿಬೇಕಾ ಸರ್? ಸ್ವಲ್ಪ ಪೋಸ್ಟ್ ಮ್ಯಾನ್ ಮಾಡ್ಕೊಂಡು ನಾನು ಬೇರೆ ಟೈಮಲ್ಲೂ ಬರಿಬೋದಾ ಸರ್ ಅಂದ್ರೆ, ಡೆಫಿನೆಟ್ಲಿ ನೀವು ಯಾವಾಗಾದ್ರೂ ಬರಿಬೋದು, ನೋ ಇಶ್ಯೂ ವಿತ್ ದಟ್. ಬಟ್ ನಾವೇನು ಅಂದ್ರೆ ಒಂದು PDF ಫೈಲ್ ಕೊಟ್ಟಿರ್ತೀವಿ ನಿಮಗೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಬೋತ್ ಇಂಗ್ಲಿಷ್ ಅಂಡ್ ಕನ್ನಡ ವಿತ್ ಸಿನಾಪ್ಸಿಸ್ ಡೀಟೇಲ್ ಆಗಿ ಬರುತ್ತೆ. ಪ್ರತಿಯೊಂದು ಆಪ್ಷನ್ ಡೀಟೇಲ್ ಮಾಡಿಬಿಟ್ಟು ವ್ಯಾಲ್ಯೂ ಅಡಿಷನ್ ಯಾವ ರೀತಿ ಏನ್ ಅಪ್ರೋಚ್ ಇರಬೇಕು, ಈ ಕ್ವಶನ್ ಸಾಲ್ವ್ ಮಾಡ್ಬೇಕಂದ್ರೆ ಯಾವ ರೀತಿ ಅಪ್ರೋಚ್ ಇರಬೇಕು, ಎಲ್ಲಾನು ಸಿನಾಪ್ಸಿಸ್ ಅಲ್ಲಿ ಡೀಟೇಲ್ಡ್ ಆಗಿರುತ್ತೆ. ಸೊ ಆಫ್ಲೈನ್ ಇರಲ್ಲ, ಓನ್ಲಿ ಆನ್ಲೈನ್. ಆಫ್ಲೈನ್ ರಿಮೂವ್ ಮಾಡಿದ್ವಿ ಡ್ಯೂ ಟು ಸಮ್ ಇಶ್ಯೂಸ್. ಆಫ್ಲೈನ್ ತೆಗೆದಿದ್ದೀವಿ, ಬರೀ ಆನ್ಲೈನ್ ಇರುತ್ತೆ. ಇದನ್ನ 4 ಫೇಸಸ್ ಆಗಿ ಡಿವೈಡ್ ಮಾಡಿದ್ವಿ. 4 ಫೇಸು. ಏನ್ ಸರ್ 4 ಫೇಸು ಅಂತಂದ್ರೆ, ಒಂದ್ ಸೆಕೆಂಡು, ಏನಿದ್ 4 ಫೇಸು ಅಂತಂದ್ರೆ, ಫಸ್ಟ್ ನೀವು ಫೇಸ್ 1, ಫೇಸ್ 2, ಫೇಸ್ 3, ಫೇಸ್ 4. ಫೇಸ್ 1 ನಲ್ಲಿ ನಿಮಗೆ August 15th ಇಂದ August 22nd ವರೆಗೂ. ಎಸ್, August 15th ಆಗೋಯ್ತಲ್ಲ ಸರ್ ಅಂದ್ರೆ, ಯು ಕ್ಯಾನ್ ಟೇಕ್ ಎನಿ ಟೈಮ್, ಯಾವಾಗಾದ್ರೂ ನೀವು ಟೆಸ್ಟ್ ತಗೊಂಡು ಬರಿಬೋದು, ನೋ ಇಶ್ಯೂ ವಿತ್ ದಟ್. ಇದರಲ್ಲಿ ಮ್ಯಾಥ್ಸ್ ಬಿಟ್ಟು 4 ಸ್ಪೆಸಿಫಿಕ್ ಸಬ್ಜೆಕ್ಟ್ಸ್ ಇರುತ್ತಲ್ಲ, ಮ್ಯಾಥ್ಸ್ ಬಿಟ್ಟು 4 ಸ್ಪೆಸಿಫಿಕ್ ವಿಷಯಗಳು ಏನಿದೆಯಲ್ಲ, ಒಂದೊಂದು ಸಬ್ಜೆಕ್ಟ್ ಮೇಲೆ 50 ಕ್ವಶನ್ಸ್ಗಳ ಪ್ರಶ್ನೆ ಪತ್ರಿಕೆ ನಿಮಗೆ ಸಿಗುತ್ತೆ ವಿತ್ ಸಿನಾಪ್ಸಿಸ್. ಡಿಸ್ಕಷನ್ ಇರಲ್ಲ, ಸಿನಾಪ್ಸಿಸ್ ಇರುತ್ತೆ. ಡಿಸ್ಕಷನ್ ವಿಡಿಯೋಸ್, ಇವಾಗ ಯಾವ ರೀತಿ ಡಿಸ್ಕಷನ್ ವಿಡಿಯೋ ಮಾಡಿದ್ನಲ್ಲ ಆ ರೀತಿ ಡಿಸ್ಕಷನ್ ವಿಡಿಯೋ ದಯವಿಟ್ಟು ಎಕ್ಸ್ಪೆಕ್ಟ್ ಮಾಡಬೇಡಿ. ನಾನು ಮೊದಲೇ ಹೇಳ್ತೀನಿ, ಡಿಸ್ಕಷನ್ ವಿಡಿಯೋ ಇರಲ್ಲ, ಸಿನಾಪ್ಸಿಸ್ ಡೀಟೇಲ್ಡ್ ಆಗಿರುತ್ತೆ. ಕ್ವಶನ್ ಪೇಪರ್ ಇರುತ್ತೆ, ಬೋತ್ ಲ್ಯಾಂಗ್ವೇಜಸ್ ಇಂಗ್ಲಿಷ್ ಅಂಡ್ ಕನ್ನಡ. ಸೊ ಒಂದೊಂದು ಸಬ್ಜೆಕ್ಟ್ ಮೇಲೆ 2 ಟೆಸ್ಟ್, 2 into 50 questions on each test, each subject. ಸೊ ಟೋಟಲ್ 8 ಟೆಸ್ಟ್ ಇರುತ್ತೆ. 8 ಟೆಸ್ಟ್ 50 ಕ್ವಶನ್ಸ್ ಈಚು. ನೆಕ್ಸ್ಟ್ ಸೆಕ್ಷನ್ಸ್, ನೆಕ್ಸ್ಟ್ ಫೇಸ್ ನಲ್ಲಿ ಫೇಸ್ 2
ನೆಕ್ಸ್ಟ್ ಫೇಸ್ 2 ಇರುತ್ತೆ. ಫೇಸ್ 2 ನಲ್ಲಿ ನಿಮಗೆ ಆಗಸ್ಟ್ 29ರಿಂದ 31 ಇದರಲ್ಲಿ ಮ್ಯಾಥಮೆಟಿಕ್ಸ್ ಟೆಸ್ಟ್ ಇರುತ್ತೆ. ಮ್ಯಾಥಮೆಟಿಕ್ ಟೆಸ್ಟ್ ಇದರಲ್ಲಿ ಆಲ್ಜಿಬ್ರಾ 1, ಜಾಮೆಟ್ರಿ 1 ಮತ್ತೆ ಅರಿಥಮೆಟಿಕ್ 3 ಸಬ್ಜೆಕ್ಟ್ಗೆ ಒಂದೊಂದು ಸ್ಪೆಸಿಫಿಕ್ 50 ಕ್ವಶನ್ ಪ್ರಶ್ನೆ ಪತ್ರಿಕೆ ವಿತ್ ಸಿನಾಪ್ಸಿಸ್ ನಿಮ್ಗೆ ಸಿಗುತ್ತೆ. ಅಂಡ್ ದೆನ್ 1 ವೀಕ್ ಮತ್ತೆ ಗ್ಯಾಪ್, ಇದಾದ್ಮೇಲೆ 1 ವೀಕ್ ಗ್ಯಾಪ್ ಕೊಡ್ತೀವಿ. ಯಾಕೆ ಅಂತಂದ್ರೆ ಇಲ್ಲಿ ಏನೇನು ತಪ್ಪು ಮಾಡಿದೀರಾ, ಇನ್ ಯಾವ ತರ ಪ್ರಿಪರೇಷನ್ ಮಾಡಬೇಕು, ಮ್ಯಾಥಮೆಟಿಕ್ಸ್ ಪ್ರಿಪರೇಷನ್ ಟೈಮ್ ಬೇಕು, ಸೊ 1 ವೀಕ್ ಗ್ಯಾಪ್ ಇರುತ್ತೆ. ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಆದ್ಮೇಲೆ ಅಗೇನ್ 1 ವೀಕ್ ಗ್ಯಾಪ್ ಇರುತ್ತೆ. ಅಂಡ್ ದೆನ್ ಫುಲ್ ಲೆಂತ್ಸ್ 2 ದಿನಕ್ಕೆ ಒಂದೊಂದು ಫುಲ್ ಲೆಂತ್, 2 ದಿನಕ್ಕೆ ಒಂದೊಂದು ಫುಲ್ ಲೆಂತ್. ಸೊ ಪ್ರತಿ 2 ದಿನಕ್ಕೂ ನಿಮಗೆ ಸ್ಪೆಸಿಫಿಕ್ ಪೇಪರ್ 100 ಪ್ರಶ್ನೆದು ಒಂದು ಪತ್ರಿಕೆ ಬರುತ್ತೆ. ಇನ್ನು 2 ದಿನ ಬಿಟ್ರೆ ಪೇಪರ್ 1 GK ಪೇಪರ್ 1 ಇದೆಯಲ್ಲ ಅದನ್ನು ಒಂದು ಫುಲ್ ಲೆಂತ್ ಸಿಗುತ್ತೆ. ಈ ರೀತಿ 5 ಸತಿ ಫೈನಲ್ ಎಕ್ಸಾಮಿನೇಷನ್ ಬರ್ದಂಗೆ ಅನ್ಸ್ಬೇಕು. ಪೇಪರ್ 1 5 ಸತಿ ಬರೆಸ್ತೀವಿ, ಪೇಪರ್ 2 ಸಹ 5 ಸತಿ ಬರೆಸ್ತೀವಿ. ಒಟ್ಟು ನಿಮಗೆ 10 ಪೇಪರ್ಸ್ ಆಫ್ ಫುಲ್ ಲೆಂತ್ ಇರುತ್ತೆ. ಸೊ 1000 ಪ್ರಶ್ನೆ ಫುಲ್ ಲೆಂತ್ ಅಲ್ಲೇ ಸಿಗುತ್ತೆ ನಿಮಗೆ. 10 ಪೇಪರ್ಸ್ ಇರುತ್ತೆ. 20 ದಿನದಲ್ಲಿ 10 ಟೆಸ್ಟ್ ಅದು ಮುಗಿಯುತ್ತೆ. ಸೊ ಆ 20 ದಿನ ಆದ್ಮೇಲೆ ಫೇಸ್ 4 ಸೆಪ್ಟೆಂಬರ್ 27 ಇಲ್ಲಿ ಕರೆಂಟ್ ಅಫೇರ್ಸ್ ನೀವೇನು ಲಾಸ್ಟ್ ಮೊಮೆಂಟ್ ಅಲ್ಲಿ ರಿವೈಸ್ ಮಾಡ್ತಿರ್ತೀರಲ್ಲ, ಸೊ ಒಂದು ವಾರ ಆದ್ಮೇಲೆ ಕರೆಂಟ್ ಅಫೇರ್ಸ್ 100 ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಒಂದು ಪ್ರಶ್ನೆ ಪತ್ರಿಕೆ ಬರುತ್ತೆ. ಸೊ ದೀಸ್ ವಿಲ್ ಬಿ ದಿ 4 ಫೇಸಸ್. ಏನಕ್ಕೆ 4 ಫೇಸಸ್ ಅಂತ ಅಂದ್ರೆ ಇದು ನಿಮ್ಗೆ ಸ್ಪೆಸಿಫಿಕ್ ಆಗಿ ಯಾವ ಸಬ್ಜೆಕ್ಟ್ ಅಲ್ಲಿ ನೀವು ವೀಕ್ ಇದ್ದೀರಾ, ಹೆಂಗ್ ಪಿಕಪ್ ಮಾಡಬೇಕು ಅಂತ ಐಡಿಯಾ ಗೊತ್ತಾಗುತ್ತೆ. ಅಂಡ್ ದೆನ್ ಮ್ಯಾಥಮೆಟಿಕ್ಸ್ಗೆ ರಿವಿಷನ್ ಟೈಮ್ ಕೊಡ್ತೀವಿ. ಅದಾದ್ಮೇಲೆ 5 ಪ್ರಶ್ನೆ ಪತ್ರಿಕೆ ಇರುತ್ತೆ, ಒಂದೊಂದು ಪೇಪರ್ 1 ಪೇಪರ್ 2 ಮೇಲೆ. ನಿಮ್ ಟಾರ್ಗೆಟ್ ಹೆಂಗಿರ್ಬೇಕು ಅಂದ್ರೆ ಪ್ರತಿ ಒಂದು ಎಕ್ಸಾಮಿನೇಷನ್, ಪ್ರತಿ ಒಂದು ಮಾಕ್ ಟೆಸ್ಟ್ ಅಲ್ಲೂ ಅಟ್ಲೀಸ್ಟ್ 2 ರಿಂದ 3 ಮಾರ್ಕ್ಸ್ ಜಾಸ್ತಿ ತಗೊಂತೀನಿ. ಫಸ್ಟ್ ಟೆಸ್ಟ್ ಬರ್ದಿನ ನೆಕ್ಸ್ಟ್ ಟೆಸ್ಟ್ ಅಲ್ಲಿ 2 to 3 ಮಾರ್ಕ್ಸ್ ಜಾಸ್ತಿ ಆಗ್ಬೇಕು. 1 ನಿಮಿಷ ಕಡಿಮೆ ಟೈಮ್ ತಗೊಂತೀನಿ, ನಾನು ಸ್ವಲ್ಪ ಫೋಕಸ್ಡ್ ಆಗಿರ್ತೀನಿ, ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿ ಹೋಗ್ತೀನಿ ಎಕ್ಸಾಮಿನೇಷನ್ಗೆ. ಈ ರೀತಿ ಒಂದು ಥಾಟ್ ಪ್ರೊಸೆಸ್ ಮೆಂಟಾಲಿಟಿ ನಮ್ಗೆ ಇರ್ಬೇಕಾಗತ್ತೆ. ಅಂಡ್ ದೆನ್ ಅಗೇನ್ ಒಂದು ವಾರ ಆದ್ಮೇಲೆ ಕರೆಂಟ್ ಅಫೇರ್ಸ್. ಏನಕ್ಕೆ ಸರ್ ಅವಾಗ ಕರೆಂಟ್ ಅಫೇರ್ಸ್ ಇವಾಗ ಇಟ್ಕೊಬೋದಲ್ಲ ಅಂತಂದ್ರೆ ನೋಡಿ, ಇದು ಸೆಪ್ಟೆಂಬರ್ 20ಕ್ಕೆ ಆಗೋಗುತ್ತೆ. ಅದಾದ್ಮೇಲೆ 2 ವಾರಕ್ಕೆ ಎಕ್ಸಾಮ್. 2 ವಾರ ನೀವು ಟೆಸ್ಟೇ ಬರೀತಿಲ್ಲ, ಬರೀ ಓದ್ಕೊಂಡಿರ್ತೀರಾ ಅಂತಂದ್ರೆ ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ, ನೀವೊಂದು ಆ ಒಂದು ನ್ಯಾಕ್ ಅಂಡ್ ಸ್ಕಿಲ್ ಟೆಸ್ಟ್ ನ ಹೆಂಗ್ ಬರೆಯೋದು ಅಂತ ಏನೇನು ಬೆಳೆಸ್ಕೊಂಡಿರ್ತೀರಲ್ಲ ಎಲ್ಲ ಮರ್ತೋಗ್ತೀರಾ. ಸೊ ಮಧ್ಯದಲ್ಲಿ ಏನೋ ಒಂದು ಟೆಸ್ಟ್ ಇರ್ಬೇಕು ಅಂದ್ಬಿಟ್ಟು ಕರೆಂಟ್ ಅಫೇರ್ಸ್ ಟೆಸ್ಟ್ ಇಟ್ಟಿರ್ತೀವಿ. ನೀವೇನು ಲಾಸ್ಟ್ ಮೂಮೆಂಟ್ ಅಲ್ಲಿ ಕರೆಂಟ್ ಅಫೇರ್ಸ್ ಜಾಸ್ತಿ ರಿವೈಸ್ ಮಾಡ್ತಿರ್ತೀರಾ, ಬೇಕಾಗುತ್ತೆ. ಸೊ ಆ ಟೈಮಲ್ಲಿ ಕರೆಂಟ್ ಅಫೇರ್ಸ್ ಟೆಸ್ಟ್ ಆ ಒಂದು ಪರ್ಟಿಕ್ಯುಲರ್ ಡೇಟ್ ಅಲ್ಲೇ ಇಟ್ಟಿರೋದು. ಇದಾದ್ಮೇಲೆ ಅಗೇನ್ ಯು ವಿಲ್ ಬಿ ಹ್ಯಾವಿಂಗ್ 1 ವೀಕ್. ಇದಾದ್ಮೇಲೆ 1 ವೀಕ್ ಟೈಮ್ ಇರುತ್ತೆ. ಈ 1 ವೀಕ್ ಕಂಪ್ಲೀಟ್ಲಿ ರಿವಿಷನ್, ಪೇಪರ್ 1 ಪೇಪರ್ 2 ರಿವೈಸ್ ಮಾಡ್ತಾನೆ ಇರ್ಬೇಕಾಗುತ್ತೆ. ಓನ್ಲಿ ರಿವಿಷನ್. ಅವಾಗ ಟೆಸ್ಟ್ ಏನು ಇರ್ತಾವಬಾರದು, ಯಾಕಂದ್ರೆ ಲಾಸ್ಟ್ ಅಲ್ಲಿ ರಿವಿಷನ್ ಟೈಮ್ ಕೊಡ್ಬೇಕು. ಅಟ್ಲೀಸ್ಟ್ 5 ದಿನ ರಿವಿಷನ್ ಟೈಮ್ ಇರಬೇಕು. ನೀವು ಯಾವಾಗಾದ್ರೂ ಬರೀರಿ, ಲಾಸ್ಟ್ 4 ದಿನ ಎಕ್ಸಾಮ್ ಬರ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಬೇಡಿ. ಲಾಸ್ಟ್ 4 ದಿನ ಕಂಪ್ಲೀಟ್ಲಿ ರಿವಿಷನ್ಗೆ ಇರ್ಬೇಕಾಗುತ್ತೆ. ಸೊ ಇದರಲ್ಲಿ ಹೇಳೋದ್ನಲ್ಲ, ಇಲ್ಲಿ ನೋಡಿ ಇಲ್ಲಿ. ಸೊ ಫೇಸ್ 1 ಪ್ರತಿದಿನ ಫಸ್ಟ್ 8 ದಿನ ಒಂದೊಂದು ದಿನಕ್ಕೆ ಒಂದೊಂದು ಸಬ್ಜೆಕ್ಟ್ದು ನಿಮಗೆ ಟೆಸ್ಟ್ ಇರುತ್ತೆ. 50 ಕ್ವಶನ್ ಇರುತ್ತೆ. ನಿನ್ನೆ ಮಾಡರ್ನ್ ಸರ್ವೆ ಮುಗೀತು, ಇವತ್ತು ಜಾಗ್ರಫಿ ನಡೆಯುತ್ತೆ. ಅಂಡ್ ದೆನ್ ಫೇಸ್ 2 ನಲ್ಲಿ ಮ್ಯಾಥಮೆಟಿಕ್ಸ್ ಒಂದು ವಾರ ಆದ್ಮೇಲೆ ಮ್ಯಾಥಮೆಟಿಕ್ಸ್, ಜಾಮೆಟ್ರಿ, ಅಲ್ಜಿಬ್ರಾ, ಅರಿಥಮೆಟಿಕ್. ಸೊ ದಿನಕ್ಕೊಂದೊಂದು 50 ಪ್ರಶ್ನೆದು ಒಂದು ಪ್ರಶ್ನೆ ಪತ್ರಿಕೆ ವಿತ್ ಸಿನಾಪ್ಸಿಸ್ ನಿಮಗೆ ಸಿಗುತ್ತೆ. ಅಂಡ್ ದೆನ್ ಅಗೇನ್ ಒಂದು ವಾರ ಆದ್ಮೇಲೆ ನಿಮಗೆ ಫುಲ್ ಲೆಂತ್ ಟೆಸ್ಟ್. ಸೆಪ್ಟೆಂಬರ್ 2ಕ್ಕೆ ಸ್ಪೆಸಿಫಿಕ್ ಪೇಪರ್ 2 ಫುಲ್ ಲೆಂತ್. 4ಕ್ಕೆ ಸೆಪ್ಟೆಂಬರ್ 4ನೇ ತಾರೀಕಿಗೆ ನಿಮಗೆ GK ಪೇಪರ್ 1 ಫುಲ್ ಲೆಂತ್. ಅದು ಆ ರೀತಿ 5 ಟೈಮ್ ಪೇಪರ್ 1 ಪೇಪರ್ 2 ಎರಡೂ 5 ಸತಿ ಬರ್ದಾದ್ಮೇಲೆ ಕರೆಂಟ್ ಅಫೇರ್ಸ್ ಟೆಸ್ಟ್ ನಿಮಗೆ ಇರುತ್ತೆ. 100 ಕರೆಂಟ್ ಅಫೇರ್ಸ್ ಟೆಸ್ಟ್ ಸೆಪ್ಟೆಂಬರ್ 27 ಇರುತ್ತೆ. ಆಫ್ಲೈನ್ ಇರಲ್ಲ, ಓನ್ಲಿ ಆನ್ಲೈನ್ ಇರುತ್ತೆ. ಫಾರ್ ಮೋರ್ ಇನ್ಫಾರ್ಮೇಶನ್, ಇನ್ನು ಫರ್ದರ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಭೂವಿಜ್ಯ ಕ್ಲಾಸಸ್, ದಿ ಬೆಸ್ಟ್ ಕ್ಲಾಸಸ್ ಫಾರ್ ಲ್ಯಾಂಡ್ ಸರ್ವೇರ್ ಅಂಡ್ ದಿ ಟೆಸ್ಟ್ ಸೀರೀಸ್ ನಿಮ್ಗೆ ಏನಾದ್ರು ಬೇಕಾಯ್ತು ಅಂತಂದ್ರೆ ಯು ಕ್ಯಾನ್ ಕಾಲ್ 9620131843 or you can call me directly 9110690179. So all the best for your examination. ಮತ್ತೆ ಸಿಗೋಣ. Signing off. This is Reddy Prakash. Bye bye. ಎಲ್ಲ ಒಳ್ಳೆದಾಗಿ ಚೆನ್ನಾಗಿ ಓದ್ಕೊಳ್ಳಿ.